ಎಫೆಸ 5:25. ಪುರುಷರೇ, ನೀವು ನಿಮ್ಮ ನಿಮ್ಮ ಹೆಂಡತಿರನ್ನು ಪ್ರೀತಿಸಿರಿ, ಯಾಕಂದರೆ ಕ್ರಿಸ್ತನ ಸಭೆಯನ್ನು ಪ್ರೀತಿಸಿ ಅದಕ್ಕಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು ಮತ್ತು ಆತನು ಅದನ್ನು ವಾಕ್ಯವೆಂಬ ನೀರಿನಿಂದ ತೊಳೆದು ಪ್ರತಿಷ್ಠಿಸಿ ಶುದ್ಧ ಮಾಡಿದಲ್ಲದೆ ಅದನ್ನು ಕಳಂಕ ಸುಕ್ಕು ಇಂಥದ್ದು ಯಾವುದಿಲ್ಲದೆ ಪರಿಶುದ್ಧವೂ ದೋಷವಿಲ್ಲದ್ದು ಆಗಿರುವ ಮಹಿಮೆಯುಳ್ಳ ಸಭೆಯನ್ನಾಗಿ ತನಗೆ ತಾನೇ ಸಮರ್ಪಿಸಿಕೊಳ್ಳಬೇಕೆಂದಿದ್ದಾನೆ. ಹಾಗೆಯೇ ಪುರುಷರೂ ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸುವವನಾಗಿದ್ದಾನೆ. ಯಾಕಂದರೆ ಯಾರೂ ಎಂದು ಸ್ವಶರೀರವನ್ನು ಹಾಗೆ ಮಾಡಿದ್ದಿಲ್ಲ, ಆದರೆ ಅದನ್ನು ಪೋಷಿಸಿ ಸಂರಕ್ಷಿಸುವ ಪ್ರಕಾರ ಕರ್ತನ ಸಭೆಯನ್ನು ಪೋಷಿಸಿ ಸಂರಕ್ಷಿಸುವ ಆತನಾಗಿದ್ದಾನೆ. ಯಾಕಂದರೆ ನಾವು ಆತನ ದೇಹದ ಅಂಗಗಳು, ಆತನ ಮಾಂಸವು, ಆತನ ಎಲುಬುಗಳು ಆಗಿದ್ದೇವೆ. ಇದರ ನಿಮಿತ್ತದಿಂದ ಪುರುಷನ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಇದೊಂದು ದೊಡ್ಡ ಮರ್ಮವೇ. ಆದರೆ ನಾನು ಕ್ರಿಸ್ತನ ವಿಷಯವಾಗಿಯೂ ಸಭೆ ವಿಷಯವಾಗಿಯೂ ಮಾತನಾಡುತ್ತೇನೆ. ಇದನ್ನು ನೋಡುವಾಗ ದೊಡ್ಡ ಮರ್ಮವೇ ಅಂತ ಹೇಳುವಾಗ ಅದು ಏನಂದ್ರೆ ಕ್ರಿಸ್ತನ ವಿಷಯವಾಗಿಯೂ ಆತನ ಸಭೆಯ ವಿಷಯವಾಗಿಯೂ ಮಾತನಾಡುತ್ತೇನೆ. ಆ ಸಭೆ ಏನಾಗಿದೆ ಅಂದ್ರೆ ಎಫೆಸದಲ್ಲಾಗಲಿ, ಕೊರಿಂಥ ಮತ್ತು ಗಲಾತೆ ಅಲ್ಲಲ್ಲಿ ನೋಡುವಾಗ ಪೌಲನು ಸ್ಪಷ್ಟವಾಗಿ ಸಭೆಯನ್ನು ಕ್ರಿಸ್ತನ ದೇಹ ಎಂಬುದಾಗಿ ಕರೆದಿದ್ದಾನೆ. ಎಲ್ಲಿ ಕೂಡ ಅದನ್ನು ಬ್ರೈಡ್, ವಧು ಎಂಬುದಾಗಿ ಕರೆದಿಲ್ಲ. ಮತ್ತು ಅಷ್ಟೇ ಅಲ್ಲ, ನಾವು ಕಳೆದ ವಾರದಲ್ಲಿ 2 ವಿಷಯ ನೋಡಿದ್ದೇವೆ, ರೋಮಪುರದಲ್ಲಿ ಮತ್ತು 1 ಕೊರಿಂಥದಲ್ಲಿ ನೋಡೋ ಪ್ರಕಾರ. ಒಂದು ಕಡೆ ಪೌಲನು ಹೇಳ್ತಾನೆ, ನಿಮ್ಮನ್ನು ಶುದ್ಧ ಕನ್ಯೆಯಾಗಿ ನಾನು ಯೇಸು ಕ್ರಿಸ್ತನಿಗೆ ಅರ್ಪಿಸಬೇಕಂತ ಹೇಳುವಾಗ ಅದರ ಹಿನ್ನೆಲೆ ಮತ್ತು ಅದರ ಅರ್ಥ ನಾವು ನೋಡಿದ್ದೇವೆ. ರೋಮಪುರದಲ್ಲಿ ನಾವು ಸತ್ತು ಏನಂತಾರೆ ಎದ್ದು ಬಂದಿರುವಂಥ ಕರ್ತನನ್ನು ನಾವು ಮದುವೆ ಆಗ್ಬೇಕಂತ ಹೇಳ್ತಿರುವಾಗ ಅದು ಕೂಡ ಬ್ರೈಡ್ ಆಫ್ ಕ್ರೈಸ್ಟ್ ಅಥವಾ ಈ ಸಭೆ ಕರ್ತನಿಗೆ ಮದುವೆ ಆಗುವ ವಿಷಯದಲ್ಲಿ ಹೇಳಿಲ್ಲ ಅಂತ ಹೇಳಿ ನೋಡಿದೆ. ಹಾಗಿರುವಾಗ ನಾವು ಕೊನೆಗೆ ಕಳೆದ ವಾರದಲ್ಲಿ ನೋಡಿದ್ದೇನೆಂದ್ರೆ ಸಭೆ ಅಂತ ಹೇಳಿ ನೋಡುವಾಗ ಅಲ್ಲಿ ಪ್ರಕಟಣೆ 19ನೇ ಅಧ್ಯಾಯ 21ನೇ ಅಧ್ಯಾಯಕ್ಕೆ ಬರುವಾಗ ಆ ಸಭೆ ಯಾವುದು ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗಿ ಬರೆದಿದೆ. ಏನಂದ್ರೆ ಪೌಲನಲ್ಲಿ ಹೇಳ್ತಾನೆ, ಪ್ರಕಟಣೆ 21ನೇ ಅಧ್ಯಾಯಕ್ಕೆ ಬರ್ತೇವೆ. ಪ್ರಕಟಣೆ 21ನೇ ಅಧ್ಯಾಯ ಅಲ್ಲಿ 10ನೇ ವಚನ ನೋಡಿದ್ದೇವೆ. ಮತ್ತು ಅವನು ಆತ್ಮದಲ್ಲಿ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ಕೊಂಡು ಹೋಗಿ ಸ್ವರ್ಗದೊಳಗಿಂದ ಪರಿಶುದ್ಧವಾದ ಎರುಸಲೇಮೆಂಬ ಆ ದೊಡ್ಡ ಪಟ್ಟಣವು ದೇವರ ಕಡೆಯಿಂದ ಇಳಿದು ಬರುವುದನ್ನು ನಮಗೆ ತೋರಿಸಿದನು. ಅಂದ್ರೆ ಇಲ್ಲ ನೋಡುವಾಗ ಏನಂತಾರೆ ಮೊದಲಿಗಿತ್ತಿಯನ್ನು ಇಲ್ಲಿ ತೋರಿಸ್ತಿದ್ದಾನೆ. ಯಾಕಂದ್ರೆ 9ನೇ ವಚನದಲ್ಲಿ 2ನೇ ಭಾಗದಲ್ಲಿ ನೋಡ್ತೇವೆ, ಅಥವಾ 9ನೇ ವಚನ ನೋಡೋಣ. 9ನೇ ವಚನ, ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾದಗಳು ಹಿಡಿದಿದ್ದ 7 ಮಂದಿ ದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತನಾಡುತ್ತಾ, ಇಲ್ಲಿಗೆ ಬಾ, ಕುರಿಮರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲಿಗಿತ್ತಿ ನಿನಗೆ ತೋರಿಸುವನು. ಸೊ ಮೊದಲಿಗಿತ್ತಿ ತೋರಿಸ್ತೆ ಅಂತ ಹೇಳಿದ್ರೆ ಹೇಳಿರುವುದಕ್ಕೆ ಸ್ಪಷ್ಟವಾಗಿ ಉತ್ತರ ಇದೆ. ಆದ್ರೆ ಯಾಕೆ ಅನೇಕರು ಸಭೆ ಅಂದ್ರೆ ಮೊದಲಿಗಿತ್ತಿ, ಯೇಸು ಕ್ರಿಸ್ತನ ಮೊದಲಿಗಿತ್ತಿ, ಮತ್ತು ನಾವು ಮುಂದೆ ಒಂದು ಇದು ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಾವು ರ್ಯಾಪ್ಚರ್ ಏನಂತಾರೆ ಎತ್ತಲ್ಪಡುತ್ತೇವೆ. ಎತ್ತಲ್ಪಟ್ಟ ನಂತರ ಮೇಲೆ ಏನಾಗ್ತಾರೆ, ಮದುವೆ ಆಗುತ್ತೆ. ಇದೊಂದು ಬಹಳ ಕಾಮನ್ ಆಗಿ ಎಲ್ಲರೂ ನಂಬ್ಕೊಂಡ್ಬಂದಿದ್ದಾರೆ. ಆದ್ರೆ ಬೈಬಲ್ನಲ್ಲಿ ಅದಕ್ಕೆ ಯಾವುದೇ ಆಧಾರ ಇಲ್ಲ. ಎತ್ತಲ್ಪಟ್ಟ ಮೇಲೆ ನಮಗೆ ನ್ಯಾಯ ತೀರ್ಪು ಉಂಟು. ಕ್ರಿಸ್ತನ ನ್ಯಾಯ ತೀರ್ಪಿನ ಸಿಂಹಾಸನ ಮುಂದೆ ಹಾಜರಾಗ್ತೇವೆ, ಅಲ್ಲಿ ನ್ಯಾಯ ತೀರ್ಪು ಉಂಟು. ಮತ್ತು ಆ ನ್ಯಾಯ ತೀರ್ಪು ಕೂಡ 1 ಕೊರಿಂಥ 3ನೇ ಅಧ್ಯಾಯದ ಪ್ರಕಾರ ಅದ್ರ ರಕ್ಷಣೆ ಹೊಂದಿದ್ದೀರೋ ಹೊಂದಿಲ್ವೋ ಅಂತ ಪರೀಕ್ಷೆ ಮಾಡುವಂತ ನ್ಯಾಯ ತೀರ್ಪಲ್ಲ, ಅಥವಾ ರಕ್ಷಣೆ ಕಳೆದುಕೊಳ್ಳುವಂತ ನ್ಯಾಯ ತೀರ್ಪಲ್ಲ, ಬದಲಾಗಿ ಪ್ರತಿಫಲಗಳನ್ನು ಕೊಡುವಂತ ನ್ಯಾಯ ತೀರ್ಪು. ಮತ್ತು ಅಷ್ಟೇ ಅಲ್ಲ, ಇಲ್ಲಿ ಬೇರೆ ಕಡೆ ಪೌಲನು ಹೇಳಿರೋ ಹಾಗೆ ಕಿರೀಟಗಳನ್ನು ಹೊಂದುವಂತ ಪ್ರತಿಫಲಗಳನ್ನು ಹೊಂದುವಂತ ನ್ಯಾಯ ತೀರ್ಪು. ಅದರ ಆಧಾರದ ಮೇಲೆ ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ ಮತ್ತು ಎಫೆಸ 6ರಲ್ಲಿ ಕೂಡ ನೋಡ್ತೇವೆ. ಇವತ್ತು ಏನಂತಾರೆ ಅಂಧಕಾರದ ದುಷ್ಟ ಸೇನೆ ಮೇಲೆ ಕೂಡ ಇದೆ. ಅನೇಕರು ನಾವು ಗ್ಯಾಪ್ ಥಿಯರಿ ಬಗ್ಗೆ ನೋಡಿದ್ದೇವೆ. ಸೈತಾನು ಅವತ್ತು ದೇವರು ಅವನಿಗೆ ಅಲ್ಲಿಂದ ಓಡಿಸ್ಬಿಟ್ಟ, ಅದು ಇದು ಅಂತೆಲ್ಲ ಹೇಳ್ತಾರೆ. ಆದ್ರೆ ಅದರ ನಂತರದಲ್ಲಿ ಕೂಡ ನಾವು ವಾಕ್ಯ ನೋಡಿದ್ದೇವೆ. ಅದೆಲ್ಲ ಆದಿಕಾಂಡದಲ್ಲಿ ಅದು ಮುಗಿದ ಮೇಲೆ ಕೂಡ ಯೋಬನ ಗ್ರಂಥದಲ್ಲಿ ಬರುವಾಗ ಹೇಗೋ ಯೋಬನ ಗ್ರಂಥ ಅದಕ್ಕಿಂತ ಮುಂಚೆ ಅಂತ ಹೇಳ್ತೇವೆ. ಅದ್ರ ಒಟ್ಟಿನಲ್ಲಿ ದೇವದೂತರು ದೇವರ ಮುಂದೆ ಕಾಣಿಸ್ಕೊಳ್ಳುವಾಗ ಸೈತಾನನು ಕೂಡ ಕಾಣಿಸ್ಕೊಳ್ತಾನೆ. ಎಲ್ಲಿವರೆಗೂ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದವರೆಗೂ ಅದನ್ನು ಪರಲೋಕದಲ್ಲಿ ಇದ್ದಾನೆ. ಅದಕ್ಕೆ ನಾವು ಯಾವುದ್ರ ಮೇಲೆ ಹೋರಾಟ ಮಾಡ್ತೇವೆ ಎಫೆಸ 6ರಲ್ಲಿ ನಾವು ನೋಡಿದ್ದೇವೆ. ಎಫೆಸ 6:12. ಯಾಕಂದ್ರೆ ನಾವು ಹೋರಾಡುವುದು ರಕ್ತ ಮಾಂಸಕ್ಕೆ ವಿರೋಧವಾಗಿಲ್ಲ, ಆದರೆ ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಲೋಕದ ಅಂಧಕಾರದ ಅಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ಆತ್ಮಿಕ ದುಷ್ಟತನದ ಮೇಲೆಯೂ ಹೋರಾಡುವವರಾಗಿದ್ದೇವೆ. ಸೊ ಇದೆಲ್ಲ ಹೇಳ್ತಾನೆ ಅಂದ್ರೆ ಆಕಾಶ ಮಂಡಲದಲ್ಲಿರುವ, ಅದು ಇಂಗ್ಲಿಷ್ನಲ್ಲಿ ಹೆವೆನ್ ಅಂತ ಹೇಳಿ ನೋಡೋದು. ಇವತ್ತು ಸೈತಾನನ ಪ್ರಭುತ್ವ ಇನ್ನೂ ಅಲ್ಲಿದೆ. ದೇವರು ಕ್ರಿಸ್ತನ ದೇಹವನ್ನು ಅಲ್ಲಿವರೆಗೂ ಭೂಮಿಯ ಉತ್ಪತ್ತಿಗಿಂತ ಮುಂಚಿನಿಂದಲೂ ಕರ್ತನಲ್ಲಿ ಅದು ದೇವರಲ್ಲಿ ರಹಸ್ಯವಾಗಿರುವಂತ ಮರ್ಮವನ್ನು ಸ್ಪಷ್ಟಪಡಿಸಿ ಕ್ರಿಸ್ತನ ದೇಹವನ್ನು ರೂಪಿಸಿರುವಂತ ಉದ್ದೇಶ ಪರಲೋಕದಲ್ಲಿರುವಂತ, ಅಥವಾ ಇಲ್ಲಿ ಹೇಳೋ ಪ್ರಕಾರ
ಆಕಾಶ ಮಂಡಲಿರುವಂತಹ ಆತ್ಮಿಕ ಸೈನ್ಯವನ್ನು, ಆತ್ಮಿಕದ ಏನಂತಾರೆ, ಆತ್ಮಿಕ ದುಷ್ಟತನದ ಮೇಲೆಯೂ, ಅಲ್ಲಿ ಅಧಿಕಾರ ಅಧಿಪತಿಗಳು ಅವೆಲ್ಲ ಅಲ್ಲೇ ಉಂಟು. ಅಲ್ಲೇನ್ ಹೇಳ್ತಾನೆ, ಆದರೆ ರಾಜರುಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಈ ಲೋಕದ ಅಂಧಕಾರದ ಅಧಿಪತಿಗಳ ಮೇಲೆಯೂ, ಇವೆಲ್ಲವೂ ಒಂದು ಕಿಂಗ್ಡಮ್ ಅಲ್ಲಿದೆ. ಅವ್ರು ಹೋರಾಡ್ತಾ ಇನ್ನೂ ಸೈತಾನನು ಅವನ ನ್ಯಾಯ ಕೆಲಸವನ್ನು ಮಾಡ್ತಾನೆ ಇದ್ದಾರೆ. ಆದರೆ ನಾವು ನೋಡ್ತೇವೆ, ದೇವರು ಈ ಸಮಯದಲ್ಲಿರುವಂತಹ ಕ್ರಿಸ್ತನ ದೇಹವನ್ನು ಆತನು ಆ ಅಂಧಕಾರದ ಅಧಿಪತಿಗಳನ್ನು ಹೊರದಬ್ಬಿಸಿ ಓಡಿಸಿ ಇಂದಿನ ಕ್ರಿಸ್ತನ ದೇಹಕ್ಕೆ ಆ ಅಧಿಕಾರವನ್ನು ಕೊಡ್ತಾನೆ. ಅದಕ್ಕೆ ನಾವು ಎಫೆಸ ಗ್ರಂಥದಲ್ಲಿ ಏನ್ ಹೇಳ್ತಾನೆ, ನಮಗೆ ತಕ್ಷಣದಲ್ಲಿ ಆತ್ಮ ಏನ್ ಹೇಳ್ತಾನೆ, ನಮ್ಮನ್ನು ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳಿಂದ ಆಶೀರ್ವದಿಸಿದ್ದಾನೆ. ಇಸ್ರೇಲರಿಗೂ ನಮಗಿರುವಂತ ವ್ಯತ್ಯಾಸ ಯಾವಾಗಲೂ ಅದೇ. ಅಬ್ರಹಾಮನಿಗೆ ವಾಗ್ದಾನ ಮಾಡಿರುವಂಥದ್ದು ಲ್ಯಾಂಡ್, ಭೂಮಿ, ಕಾನಾನ್ ದೇಶ, ಈ ಲೋಕದ ಆಸ್ತಿ, ಈ ಲೋಕದ ಸಂಪತ್ತು ಅಥವಾ ಈ ಲೋಕದ ಆಶೀರ್ವಾದ, ಫಿಸಿಕಲ್ ಅಥವಾ ಇಲ್ಲಿರುವಂಥ ಭೌತಿಕ ವಿಷಯದ ಆಶೀರ್ವಾದ ಇಸ್ರೇಲರಿಗೂ ಉಂಟು. ಕ್ರಿಸ್ತನ ದೇಹದವರಿಗೆ ಭೌತಿಕವಾಗಿಲ್ಲ. ಈ ಲೋಕದಲ್ಲಿ ಯಾವುದೇ ಆಶೀರ್ವಾದಗಳು ದೇವರು ವಾಗ್ದಾನ ಮಾಡಿಲ್ಲ. ದೇವರು ಕೊಡಬಹುದು, ಕೊಡಲಿಲ್ಲ, ದೇವರಿಗೆ ಬಿಟ್ಟಿರೋದು ಅವರವರ ವೈಯಕ್ತಿಕವಾಗಿ ದೇವರು ಒಬ್ಬೊಬ್ಬರನ್ನು ಬೇರೆ ಬೇರೆ ರೀತಿಯಾಗಿ ನಡೆಸಿಕೊಳ್ಳುವ ಆತನಾಗಿದ್ದಾನೆ. ಆದರೆ ವಾಕ್ಯದ ಪ್ರಕಾರ ಬೈಬಲ್ನಲ್ಲಿ ಎಲ್ಲಿಯೂ ಈ ಲೋಕದಲ್ಲಿ ಆಶೀರ್ವಾದಗಳನ್ನು ದೇವರು ವಾಗ್ದಾನ ಮಾಡಿಲ್ಲ. ಈ ಲೋಕದಲ್ಲಿ ವಾಗ್ದಾನ ಮಾಡುವಂಥದ್ದು ಯಾರಿಗೆ ಅಂದ್ರೆ, ಯಾರು ಈ ಲೋಕದಲ್ಲಿ ದೈಹಿಕವಾಗಿ ಮುಂದುವರಿತಾರೋ ಅವರು ಇಸ್ರೇಲರು, ಅವರಿಗೆ ದೇವರು ವಾಗ್ದಾನ ಮಾಡಿದ್ದಾರೆ. ಅವ್ರ ಈ ಲೋಕದಲ್ಲಿ ಅವ್ರಿಗೆ ಆಶೀರ್ವಾದಗಳು. ಯಾರು ಸುಳ್ಳು ಪಾಠಗಳು, ಪ್ರಾಸ್ಪರಿಟಿ ಗಾಸ್ಪಲ್ ಅಂತಿದೆಯಲ್ಲ, ನಿಮ್ಗೆ ಲೋಕದಲ್ಲಿ ದೇವರು ಐಶ್ವರ್ಯ ಕೊಡ್ತಾನೆ, ಸಂಪತ್ತು ಕೊಡ್ತಾನೆ, ರೋಗ ಸ್ವಸ್ಥತೆ ಕೊಡ್ತಾನೆ, ಕಷ್ಟಗಳು ಪರಿಹಾರ ಮಾಡ್ತಾನೆ, ಬಡತನ ನಿರ್ಮೂಲನೆ, ಇವೆಲ್ಲ ಸುಳ್ಳು ಕಥೆಗಳು. ಮತ್ತು ಇದಕ್ಕೆ ನಾವು ನೋಡ್ತೇವೆ, 1 ತಿಮೋಥಿ 4 ನೋಡುವಾಗ ಡಾಕ್ಟ್ರಿನ್ ಆಫ್ ಡೆವಿಲ್ಸ್ ಅಂತ ಹೇಳ್ತಾನೆ. ಏನಂದ್ರೆ, ಯಾವಾಗ ಯಾವ ಸುವಾರ್ತೆ ಹೇಳಬೇಕು ಆ ಸುವಾರ್ತೆ ಹೇಳೋದಾದ್ರೆ ಮನುಷ್ಯರ ಮನಸ್ಸನ್ನು ಮಂಕು ಮಾಡುತ್ತೆ ಸೈತಾನನ ಆಲೋಚನೆ. ಸೈತಾನನ ಅವರವರನ್ನು ಉಪಯೋಗಿಸಿ ಅವರವರಿಗೆ ಅದೇ ನಂಬಿಕೆ ಕೊಟ್ಬಿಟ್ಟು ಅವ್ರಾಯ್ತು ನಾವು ನಂಬಿದ್ದೇವೆ, ಅವ್ರಿಗೆ ಮತ್ತೆ ಸತ್ಯವಾದಂತ ಸುವಾರ್ತೆ ಹೇಳಿದ್ರೆ ಅವರು ಸ್ವೀಕಾರ ಮಾಡಲ್ಲ, ಅವ್ರ ಪಾಡಿಗೆ ಅವ್ರು ನಂಬಿದ್ದೇವೆ. ಅದಕ್ಕೆ ನೋಡ್ತೇವೆ, ನಮಗೆ ಈ ಲೋಕದಲ್ಲಿ ಯಾವುದೇ ಲೌಕಿಕವಾದಂತಹ ಆಶೀರ್ವಾದಗಳು ದೇವರು ವಾಗ್ದಾನ ಮಾಡಿಲ್ಲ. ನಮಗೆ ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದ ಕೊಟ್ಟಿದ್ದಾನೆ. ಸಕಲ ಆತ್ಮೀಯ ಆಶೀರ್ವಾದ ಇಸ್ರೇಲ್ ಇರುವುದಕ್ಕಿಂತಲೂ ಹೆಚ್ಚಾದಂತಹ ಆಶೀರ್ವಾದ ಸಭೆಗೆ, ಕ್ರಿಸ್ತನ ದೇಹಕ್ಕೆ ಉಂಟು. ಯಾಕಂದ್ರೆ ಕ್ರಿಸ್ತನ ಎಟರ್ನಲ್ ಕಿಂಗ್ಡಮ್ ಅಂತ ಏನೇನು ನೋಡ್ತೇವೆ, ಆ ದೇವರ ರಾಜ್ಯದಲ್ಲಿ ನಮಗೆ ಅಧಿಕಾರ ಪರಲೋಕದಲ್ಲಿ ಉಂಟು. ಆ ಪರಲೋಕದಲ್ಲಿರುವಂತ ಅಧಿಕಾರ ಇದೀ ಸೃಷ್ಟಿಯನ್ನೇ ಆಳ್ವಿಕೆ ಮಾಡುತ್ತೆ. ಅದಕ್ಕೆ ಬೈಬಲ್ ಅಂತ ಪ್ರಾರಂಭ ಮಾಡುವಾಗ ದೇವರು ಎಷ್ಟು ಸ್ಪಷ್ಟವಾಗಿ ಹೇಳಿದಾರೆ ಅಂದ್ರೆ, ಆದಿಯಲ್ಲಿ ದೇವರು ಪರಲೋಕವನ್ನು ಭೂಮಿಯನ್ನು ಅಲ್ಲಿ ಆಕಾಶ ಅಂತ ಹೇಳಿದ್ದಾರೆ. ಆದ್ರೆ ಹೆವೆನ್ ಅಂಡ್ ಅರ್ತ್, ನಾವು ಪ್ಲಾನಿಟೇರಿಯಂ ಹೋದ್ರೆ ಅಲ್ಲಿ ತೋರಿಸ್ತಾರೆ, ಅಲ್ಲಿ ಎಷ್ಟೋ ಒಂದು ನಕ್ಷತ್ರಗಳು ತೋರಿಸ್ತಾ ಇರ್ತಾರೆ. ಅಲ್ಲಿ ನೋಡಿ ಇದು ಸಣ್ಣ ಚುಕ್ಕೆ, ಇದು ನೋಡು ಭೂಮಿ ಇದೆ ಅಂತ. ಭೂಮಿ ನಂತರ ನೋಡಿ ಈ ಭೂಮಿ ಯಾವ್ದ್ರಿದೆ, ಮಿಲ್ಕಿ ಗ್ಯಾಲಕ್ಸಿನಲ್ಲಿದೆ, ಅದಿಷ್ಟು. ಅದಾದ್ಮೇಲೆ ನೋಡು ಮತ್ತೆ ಬೇರೆ ಬೇರೆ ಕಡೆ ಎಷ್ಟೆಷ್ಟು ಗ್ಯಾಲಕ್ಸಿಗಳಿವೆ ಅಂತ ಹೇಳಿ ಅಷ್ಟೊಂದು ಅಸಂಖ್ಯಾತವಾದಂಥದ್ದು ನಕ್ಷತ್ರಗಳು ನೋಡಿದ್ರೆ ಭೂಮಿ ಒಂದು ಸಣ್ಣದಾಗಿ ಕಾಣ್ತಾ ಇರುತ್ತೆ. ಆದ್ರೆ ಬೈಬಲಲ್ಲಿ ದೇವರು ಬೈಬಲ್ ಪ್ರಾರಂಭ ಮಾಡುವಾಗ ಆತನು ಬೇರೆ ಬೇರೆ ರೀತಿಯಲ್ಲಿ ಆತನು ವಿವರಿಸಬಹುದಾಗಿತ್ತು. ಆದ್ರೆ ಆತನ ಒಂದು ಆಲೋಚನೆಯಲ್ಲಿ ಯಾವಾಗಲೂ ಪರಲೋಕ ಭೂಮಿ, ಹೆವೆನ್ ಅಂಡ್ ಅರ್ತ್ ಇಷ್ಟೇ ಇತ್ತು. ಅದಕ್ಕೋಸ್ಕರವೇ ಆತನೆಲ್ಲ ಆಲೋಚನೆ ಉಂಟು. ಅದು ಸ್ವಲ್ಪ ಮಟ್ಟಿಗೆ ಸೈತಾನನ ಕುತನೆಯಿಂದ ವಂಚನೆಯಿಂದ ಆದಮ ಹವಳವರಿಗೆ ಒಳಗಾಗಿ ಯಾವಾದ್ರ ಮೇಲೆ ಎಲ್ಲರ ಮೇಲೆ ದೊರೆತನ ಮಾಡೋದ್ರೆ ದೇವ್ರೇನು ಆದಮ ಹವಳಿಗೆ ಅಪ್ಪಣೆ ಕೊಟ್ಟಿದನೋ, ಆಶೀರ್ವಾದ ಕೊಟ್ಟಿದನೋ, ವಾಗ್ದಾನ ಮಾಡಿದ ಕಳ್ಕೊಂಡ್ರು. ಆದರೆ ಮತ್ತೆ ಒಂದು ದಿವಸ ಮತ್ತೆ ಅದೇ ಪರಲೋಕ ಭೂಮಿ, ಹೆವೆನ್ ಅಂಡ್ ಅರ್ತ್ ಆತನ ಉದ್ದೇಶ. ಇವತ್ತಿನ ಕ್ರಿಸ್ತನ ದೇಹ ಪರಲೋಕಕ್ಕೆ, ಸ್ವರ್ಗದಲ್ಲಿ ನಾವು ಸೇರುವಂತವರಾಗಿದ್ದೇವೆ. ಅದಕ್ಕೆ ಪೌಲನಿಂದಲೇ ಮುಂದೆ ನೋಡ್ತೇವೆ. ಪೌಲನ್ ಹೇಳ್ದ, ನಾನು ದೇಹದಲ್ಲಿ ಗೈರು ಹಾಜರ ತಕ್ಷಣ ಕರ್ತನೊಂದಿಗೆ ಪ್ರತ್ಯಕ್ಷವಾಗ್ತೇನೆ. ಆಬ್ಸೆಂಟ್ ಇನ್ ದ ಬಾಡಿ, ಪ್ರೆಸೆಂಟ್ ವಿತ್ ದ ಲಾರ್ಡ್. ಇದು ಪೌಲನ್ ತಿಳಿಸಿರುವಂತ ಸಂಗತಿ. ಅದಕ್ಕಿಂತ ಮುಂಚೆ ಅದಿರಲಿಲ್ಲ. ಆದ್ರೆ ಇನ್ನುಳಿದವ್ರು ಅದಕ್ಕೆ ನಾವು ನೋಡ್ತೇವೆ, ನಮಗೆ ಮತ್ತೆ ಅದಕ್ಕಿಂತ ಕ್ರಿಸ್ತನ ಒಂದು ಪುನರುತ್ಥಾನ, ನಂತರ ಮೊದಲೇ ಪುನರುತ್ಥಾನ, ಅದರ ನಂತರ ಬರುವಂಥದ್ದೇ ನಮ್ಮ ಪುನರುತ್ಥಾನ. ಅಂದ್ರೆ ಕ್ರಿಸ್ತನ ಬರೋಣದಲ್ಲಿ ಒಂದು ವೇಳೆ ನಾವು ಸತ್ತು ಹೋಗಿದ್ರೆ ನಾವು ಪುನರುತ್ಥಾನ ಹೊಂದಿ ಆತನಿಗೆ ಎದುರುಗೊಳ್ಳುತ್ತೇವೆ. ಯಾಕಂದ್ರೆ 1 ಥೆಸಲೋನಿಕ 4ನೇದಲ್ಲಿ ಹೇಳೋ ಪ್ರಕಾರ, ಸತ್ತವರಿಗಿಂತ ಮುಂಚೆ, ನಿದ್ರೆ ಹೋದವರಿಗಿಂತ ಮುಂಚೆ ನಾವು ಮೊದಲಾಗೋದಿಲ್ಲ, ಅವರು ಮೊದಲು ಎದ್ದು ಬರ್ತಾರೆ. ಅವ್ರ ಜೊತೆಲೇ ನಾವು ಕೂಡ ಪಕ್ಕನೆ ಬದಲಾವಣೆ ಹೊಂದಿ, ಮಹಿಮಾ ಶರೀರವನ್ನು ಹೊಂದಿ, ಪುನರುತ್ಥಾನದ ಶರೀರವನ್ನು ಹೊಂದಿದವರಾಗಿ ಯೇಸು ಕ್ರಿಸ್ತನಿಗೆ ನಾವು ಎದುರುಗೊಳ್ಳುತ್ತೇವೆ. ಅಲ್ಲಲ್ಲ, ಅದಕ್ಕೆ ಏನಂತಾರೆ, ಪ್ರಕಟಣೆ ಗ್ರಂಥ ಬಂದಾಗ ಕೊನೆಗೆ ಒಂದು ಏನಂತಾರೆ, ಪ್ರಕಟಣೆ ಗ್ರಂಥದ ಕರ್ತನ 1000 ವರ್ಷದ ಆಳ್ವಿಕೆ ಪ್ರಥಮ ಭಾಗದಲ್ಲಿ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮೊದಲನೇ ಪುನರುತ್ಥಾನ ಅಂತಿದೆ ಅಲ್ಲಿ. ವರ್ಡ್ ಮೊದಲನೇ ಪುನರುತ್ಥಾನ ಅಂದ ತಕ್ಷಣ ಅದ್ರ ಮೇಲೆನೆ ಒಂದು ಸಿದ್ಧಾಂತ ಕಟ್ಸ್ಕೊಂಡು ಕೆಲವರೆಲ್ಲ ನೋಡಿ, ಇದು ಪೋಸ್ಟ್ ಟ್ರಿಬುಲೇಷನ್ ರ್ಯಾಪ್ಚರ್,
ಪೋಸ್ಟ್ ಟ್ರಿಬ್ಯುಲೇಷನ್ ರ್ಯಾಪ್ಚರ್ ನಂಬೋರು ಕೆಲವರು ಇದ್ದಾರೆ, ಸ್ವಲ್ಪ ದೊಡ್ಡ ದೊಡ್ಡ ಭಕ್ತರುಗಳು ಕೂಡ ಅದೇ ನಂಬ್ತಾರೆ. ಯಾಕಂದ್ರೆ ಒಂದೇ ವಾಕ್ಯ ಅಥವಾ ಒಂದೇ ಮಾತಿನ ಮೇಲೆ ಮೊದಲನೇ ರಿಜರೆಕ್ಷನ್ ಅಂತ ಹೇಳ್ತಾರೆ ಕೇಳ. ಮೊದಲನೇ ರಿಜೆಕ್ಷನ್ ಅದಾಗಿಲ್ಲಲ್ಲ. ನಮ್ಮ ಕರ್ತನಾಥ ಯೇಸು ಕ್ರಿಸ್ತನ ರಿಜರೆಕ್ಷನ್ ಮೊದಲನೇ ರಿಜರೆಕ್ಷನ್. ಹಾಗಿದ್ರೆ ಅದಕ್ಕೆ ಯಾಕೆ ಮೊದಲೇ ರಿಜರೆಕ್ಷನ್ ಇದೆ? ಅದನ್ನೇ ನಾವು ಮುಂಬರುವಂತಹ ದಿವಸಗಳನ್ನು ನಾವು ನೋಡ್ತೇವೆ. ಯಾಕೆ ಹಾಗೆ? ಹೇಗೂ ಅಲ್ಲಿ ವ್ಯತ್ಯಾಸ ನೋಡುವಾಗ ನಾವು ಕ್ರಿಸ್ತನ ದೇಹದ ಇವತ್ತು ದೇವರು ಕ್ರಿಸ್ತನ ದೇಹದಿಂದ ಮಾತ್ರವೇ ತನ್ನ ಕಾರ್ಯವನ್ನು ಕೈಗೊಳ್ತಾ ಇದ್ದಾನೆ. ಇವತ್ತು ಲೋಕದಲ್ಲಿ ದೇವರು ಮನುಷ್ಯರೊಂದಿಗೆ ಮಾತನಾಡುವಂಥದ್ದು, ಮನುಷ್ಯರೊಂದಿಗೆ ವ್ಯವಹಾರ ಮಾಡುವಂಥದ್ದು, ತನ್ನ ಎಲ್ಲ ಕಾರ್ಯವನ್ನು ನಡೆಸುವಂಥದ್ದು ಕ್ರಿಸ್ತನ ದೇಹದ ಮೂಲಕವೇ. ಅದನ್ನು ಹೇಗೂ ಬೇರೆ ದಿವಸಗಳಲ್ಲಿ ವಿಶೇಷ ವಿವರವಾಗಿ ನಾವು ನೋಡ್ತೇವೆ. ಹಾಗಿದ್ರೆ ಇಲ್ಲಿ ಬರುವಾಗ ಬ್ರೈಡ್ ಆಫ್ ಕ್ರೈಸ್ಟ್ ಅಂದ್ರೆ ಒಂದು ಸ್ಪಷ್ಟ ಆಯ್ತು. ನಾವು ಕಳೆದ ವಾರದಲ್ಲಿ ನೋಡಿರುವ ಹಾಗೆ ಅದು ಯೆರೂಸಲೇಮ್. ಯಾಕಂದ್ರೆ ಅದೇ ಮತ್ತೆ ನೋಡ್ತೇವೆ 19ನೇ ಅಧ್ಯಾಯ, ಪ್ರಕಟಣೆ 19 ನೋಡ್ತೇವೆ. ಪ್ರಕಟಣೆ 19ನೇ ಅಧ್ಯಾಯ 2ನೇ ಅಂಶದಲ್ಲಿ, ಪ್ರಕಟಣೆ 19:2, ಪ್ರಕಟಣೆ 19:2 ಇಲ್ಲ, ಇಲ್ಲಿ ಬೈಬಲ್ ಇವ್ರಿಗೆ ಪ್ರಕಟಣೆ 19ನೇ ಅಧ್ಯಾಯ 2ನೇ ವಚನ ನೋಡುತ್ತೇವೆ. ಕ್ಷಮಿಸಿ, 7ನೇ ವಚನ. ಪ್ರಕಟಣೆ 19ನೇ ಅಧ್ಯಾಯ 7ನೇ ವಚನ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ, ಯಾಕಂದ್ರೆ ಕುರಿಮರಿಯಾದಾತನ ವಿವಾಹವು ಗೊತ್ತು, ಆತನಿಗೆ ವಿವಾಹವಾಗುವ ಕನ್ಯೆಯು ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಎಂದು ಹೇಳಿತು. ಇಲ್ಲಿ ವಿವಾಹ ಬಂತು, ವಿವಾಹ ಆಗುವಂತ ಕನ್ಯೆಯು ಸಿದ್ಧಳಾಗಿದ್ದಾಳೆ. ಅದು ಯಾರಂದ್ರೆ 19ನೇ ಅಧ್ಯಾಯದ ಏನಂತಾರೆ 21ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಸ್ಪಷ್ಟ ಆಯ್ತು. ಆತನು ಬಾ, ನಿನಗೆ ಯಜ್ಞದ ಕುರಿಯಾದಾತನಿಗೆ ವಿವಾಹವಾಗುವಂತ ಕನ್ಯೆ ತೋರಿಸ್ತೇನೆ ಅಂತ ಕರ್ಕೊಂಡು ತೋರಿಸುವಾಗ ಅಲ್ಲೇನಿದ್ರೆ ಯಾವ ಕನ್ಯೆಯೂ ಇಲ್ಲ. ಅಲ್ಲಿ ತೋರಿಸಿದ್ರೆ ಯೆರೂಸಲೇಮ್, ಹೊಸ ಯೆರೂಸಲೇಮ್. ಅದಕ್ಕೆ ಹೇಳ್ತಾನೆ ಮತ್ತು 21ನೇ ಅಧ್ಯಾಯ 10ನೇ ವಚನ, ಮತ್ತು ಅವನು ಆತ್ಮದಲ್ಲಿ ನಾನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ಕೊಂಡು ಹೋಗಿ ಸ್ವರ್ಗದೊಳಗಿಂದ ಪರಿಶುದ್ಧವಾದ ಯೆರೂಸಲೇಮ್ ಎಂಬ ಆ ದೊಡ್ಡ ಪಟ್ಟಣವನ್ನು ದೇವರ ಕಡೆಯಿಂದ ಎಳೆದು ಬರೋದು ನನಗೆ ತೋರಿಸಿದ್ರು. ಏನಿದು ಆಶ್ಚರ್ಯ! ವಿವಾಹ ಆಗ್ತದಾನೆ, ವಿವಾಹ ಕಾಲ ಬಂದಿದೆ, ಆದ್ರೆ ವಿವಾಹ ಆಗುವಂತ ಕನ್ಯೆ ಅಲ್ಲಂದ್ರೆ ಯೆರೂಸಲೇಮ್ ಪಟ್ಟಣ. ಆದ್ರೆ ಇವತ್ತು ಅನೇಕರು ಯೌವನಸ್ಥರಿಗೆ ಎಲ್ರಿಗೂ ಬಹಳ ಹುರಿದುಂಬಿಸ್ತಾರೆ, ನೀವೆಲ್ಲರೂ ಬ್ರೈಡ್ ಆಫ್ ಕ್ರೈಸ್ಟ್ ಆಗಬೇಕು, ನೀವು ಕ್ರಿಸ್ತನ ಕನ್ಯೆ ಆಗಿದ್ದಾರೆ, ಕ್ರಿಸ್ತನಿಗೆ ಮದುವೆ ಆಗಬೇಕು. ಕ್ಯಾಥಲಿಕ್ನವರು ಕೂಡ ಅದನ್ನೇ ಮಾಡ್ತಾರೆ. ಅಂದ್ರೆ ಎಲ್ಲರೂ ಅಲ್ಲ, ಕೆಲವು ಪಂಗಡದವರು ಇದ್ದಾರೆ. ನನ್ಸ್ ಆಗುವಂಥವ್ರಿಗೆ ಅವರ ಇದಕ್ಕೆ ಒಂದು ಗ್ರಾಜುಯೇಷನ್ ಅಥವಾ ಒಂದು ಸೆರೆಮನಿ ಮಾಡುವಾಗ ಆ ನನ್ಸ್ ಆಗುವಂಥವ್ರೆಲ್ಲ ನೀವು ಇವತ್ತು ಕ್ರಿಸ್ತನಿಗೆ ಮದುವೆ ಆಗಿದ್ದೀರಾ ಅಂತ ಹೇಳ್ತಾರೆ. ಇನ್ಮೇಲೆ ನೀವು ಕ್ರಿಸ್ತನೇ ನಿಮ್ಮ ಗಂಡ, ಇನ್ಮೇಲೆ ನೀವು ಮದುವೆ ಆಗೋದು ಬೇಡ. ಅದಕ್ಕೆ ಅವ್ರ ಜೀವನ ಎಲ್ಲ ಹಂಗೆ ಇರ್ತಾರೆ. ಅದ್ರ ತಪ್ಪಾದಂತ ಬೋಧನೆ. ಮತ್ತು ಅವ್ರೇನೋ ಮಾಡಿದ್ರು ಪರವಾಗಿಲ್ಲ. ಇವತ್ತು ಬೇರೆ ಅನೇಕ ವಾಕ್ಯಗಳನ್ನು ಚೆನ್ನಾಗಿ ಹೇಳುವಂತ ಬೋಧಕರು ಕೂಡ ಯೌವನಸ್ಥರನ್ನು ಹಾಗೆ ಹುರಿದುಂಬಿಸ್ತಾರೆ. ಅವರಿಗೆ ಬಹಳ ಚೆನ್ನಾಗಿ ಆಗ್ತಾರೆ, ನೀವೆಲ್ಲರೂ ಕ್ರಿಸ್ತನಿಗೆ ಕನ್ಯೆ ಆಗ್ತೀರಾ, ಕೇಳೋದಕ್ಕೆ ಬಹಳ ಚೆನ್ನಾಗಿರ್ತಾರೆ. ಅವ್ರು ಒಂದು ರೀತಿ ಅವರನ್ನು ಆತ್ಮಿಕವಾಗಿ ಬಲಪಡಿಸುವಂತ ಬೋಧನೆ ಮಾಡ್ತಾರೆ. ಆದ್ರೆ ಅದು ತಪ್ಪಾದಂತ ಬೋಧನೆ. ಯೇಸು ಕ್ರಿಸ್ತನು ವೈಯಕ್ತಿಕವಾಗಿ ಯಾರನ್ನೂ ಮದುವೆ ಆಗ್ತಾ ಇಲ್ಲ. ಹಾಗಿದ್ರೆ ಎಷ್ಟು ಹೆಂಡತಿಗಳ ಆತನಿಗೆ ಆಗಬೇಕು? ಒಂದು ರೀತಿ ಸಲ್ಮೋನ ಲೆಕ್ಕ ಬರುತ್ತೆ ಅಲ್ಲ. ಇಲ್ಲಿ ಆ ಒಂದು ಯೆರೂಸಲೇಮ್ ಪಟ್ಟಣದ ಬಗ್ಗೆ ಹೇಳ್ತಾ ಇರುವಂಥದ್ದು. ಹಾಗಿದ್ರೆ ಯೆರೂಸಲೇಮ್ ಪಟ್ಟಣ ಅಂತ ಯಾಕೆ ಹೇಳೋದ? ಅಲ್ಲಿ ನೋಡುವಾಗ ಪಟ್ಟಣ ಯೆರೂಸಲೇಮ್ ಇಳಿದು ಬರುವಂತ ನೋಡ್ತೇವೆ ಅಂತ ಯೆರೂಸಲೇಮೇ ಅಲ್ಲ. ಯಾಕಂದ್ರೆ ಅದರ ಅರ್ಥ ನೋಡ್ತೇವೆ, ಅದು ಒಂದು ಪಟ್ಟಣದಲ್ಲಿರುವಂತಹ ನಿವಾಸಿಗಳ ಬಗ್ಗೆ ಆತನು ಒಂದು ಸಂಗತಿ ಹೇಳ್ತದೆ. ಯೆರೆಮೀಯ 2ನೇ ಅಧ್ಯಾಯ 2ನೇ ವಚನ ನೋಡ್ತೇವೆ. ಯೆರೆಮೀಯ 2ನೇ ಅಧ್ಯಾಯ 2ನೇ ವಚನ. ಯೆರೆಮೀಯ 2ನೇ ಅಧ್ಯಾಯ 2ನೇ ವಚನ. ಯೆರೆಮೀಯ 1 ಮತ್ತು 2 ವಚನ. ಇದಲ್ಲದೆ ಕರ್ತನ ವಾಕ್ಯ ನನಗೆ ಉಂಟಾಗಿ ಹೇಳಿದಂದ್ರೆ, ನೀನು ಹೋಗಿ ಯೆರೂಸಲೇಮಿನ ಕಿವಿಗಳಲ್ಲಿ ಕೂಗಿ ಹೇಳಬೇಕಾದದೇನೆಂದರೆ, ಕರ್ತನು ಹೀಗೆ ಹೇಳುತ್ತಾನೆ, ನಾನು ನಿನ್ನನ್ನು ನಿನ್ನ ಯೌವನದ ವಾತ್ಸಲ್ಯ, ನಿನ್ನ ನಿಶ್ಚಿತಾರ್ಥ ಪ್ರೀತಿಯನ್ನು ನೀನು ಅರಣ್ಯದಲ್ಲಿ ಬಿತ್ತಲ್ಪಡದ ದೇಶದಲ್ಲಿಯೂ ನನ್ನನ್ನು ಹಿಂಬಾಲಿಸಿದ್ದನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ. ಇಲ್ಲಿ ಹೇಳುವಾಗ ಆತ್ಮನು ಇಸ್ರೇಲ್ ಜನರೇ ನೀವು ಕಿವಿಗಳಿಂದ ಕೇಳ್ರಿ ಅಂತ ಹೇಳ್ತಲ್ಲ. ಆತನು ಇಸ್ರೇಲರನ್ನು ಕೇಳೋದಕ್ಕೋಸ್ಕರ ಅವರನ್ನು ಹೇಗೆ ಸಂಬೋಧಿಸ್ತಾ ಇದ್ದಾನೆ ಅಂದ್ರೆ, ಆತನು ಹೋಗಿ ಯೆರೂಸಲೇಮಿನ ಕಿವಿಗಳಲ್ಲಿ ಹೋಗಿ ಹೇಳು. ಹಾಗಾದ್ರೆ ಯೆರೂಸಲೇಮಿಗೆ ಕಿವಿ ಎಲ್ಲಿದೆ? ಸೊ ಇಲ್ಲಿ ಪರಿಶುದ್ಧವಾದಂಥ ಅಲಂಕೃತವಾಗಿರುವಂಥ ವಿವಾಹಕ್ಕೋಸ್ಕರ ಬರ್ತಿರುವಂಥ ಪಟ್ಟಣ ಅಂತ ಹೇಳಿ ನೋಡುವಾಗ ಪಟ್ಟಣವೇ ಅಂತ ತೋರಿಸಿದ್ರು ಕೂಡ ಒಂದು ರೀತಿ ಅದಕ್ಕೆ ನೋಡ್ತೇವೆ ಇಂಗ್ಲಿಷ್ನಲ್ಲಿ ಫಿಗರ್ ಆಫ್ ಸ್ಪೀಚ್ ಮತ್ತು ಮೆಟಾಫರ್ಸ್ ಅಂತ ಹೇಳಿ ನೋಡ್ತೇವೆ. ಒಂದು ಸಾಂಕೇತಿಕವಾಗಿ ಅದಕ್ಕೆ ಒಂದು ಗುರುತಾಗಿ
ವಿಷಯಗಳು ಬರೆದಿರುವಂತ ನೋಡ್ತೇವೆ, ನಮಗೆ ಮನುಷ್ಯರಿಗೆ ಅರ್ಥ ಆಗೋದಕ್ಕೋಸ್ಕರ. ಇದು ಯೆರೂಸಲೇಮ್ ಪಟ್ಟಣ ಅಂತ ತಕ್ಷಣ ಅದು ಪಟ್ಟಣ ಏನಂದ್ರೆ ಪಟ್ಟಣವೇ ಅಲ್ಲ, ಆದ್ರೆ ಒಂದು ರೀತಿ ಅದರಲ್ಲಿರುವಂತ ಜನಾಂಗ, ಅದರಲ್ಲಿ ವಾಸಿಸುವಂತ ಜನರಿಗೆ ಬಗ್ಗೆ ಕರ್ತನು ಹೇಳ್ತಿದ್ದಾರೆ. ಹಾಗೆ ಹೇಳಿದಾಗ ಅದು ಮುಂದೆ ಬರುವಾಗ ಏನಾಗುತ್ತೆ, ಅದೇ ಪಟ್ಟಣದ ಬಗ್ಗೆ ನೋಡ್ತೇವೆ 21ನೇ ಅಧ್ಯಾಯದಲ್ಲಿ ಮುಂದೆ ಬರ್ತೇವೆ. ಮುಂದೆ ಬರುವಾಗ ಅಲ್ಲಿ ಆತನು ಹೇಳ್ತಾರೆ 13ನೇ ವಚನಕ್ಕೆ ಬರ್ತೇವೆ. 12ನೇ ವಚನದಲ್ಲಿ 21ನೇ ಅಧ್ಯಾಯ 12ನೇ ವಚನ, ಆ ಪಟ್ಟಣಕ್ಕೆ ಬಹಳ ಎತ್ತರವಾದ ಗೋಡೆ ಇತ್ತು, ಅದಕ್ಕೆ 12 ಹೆಬ್ಬಾಗಿಲುಗಳಿದ್ದು, ಆ ಬಾಗಿಲುಗಳ ಬಳಿ 12 ಮಂದಿ ದೂತರಿದ್ದರು. ಅವುಗಳ ಮೇಲೆ ಇಸ್ರಾಯೇಲರ 12 ಗೋತ್ರಗಳ ಹೆಸರುಗಳು ಬರೆದಿದ್ದವು. ಪೂರ್ವ ದಿಕ್ಕಿನಲ್ಲಿ 3 ಹೆಬ್ಬಾಗಿಲುಗಳಿದ್ದವು, ಉತ್ತರ ದಿಕ್ಕಿನಲ್ಲಿ 3 ಹೆಬ್ಬಾಗಿಲು, ದಕ್ಷಿಣ ದಿಕ್ಕಿನಲ್ಲಿ 3 ಹೆಬ್ಬಾಗಿಲು, ಪಶ್ಚಿಮ ದಿಕ್ಕಿನಲ್ಲೂ 3 ಹೆಬ್ಬಾಗಿಲಿದ್ದವು. ಪಟ್ಟಣದ ಗೋಡೆಗೆ 12 ಅಸ್ತಿವಾರಗಳಿದ್ದವು. ಅವುಗಳ ಮೇಲೆ ಕುರಿಮರಿಯಾದಾತನ 12 ಮಂದಿ ಅಪೊಸ್ತಲರ ಹೆಸರುಗಳು ಇದ್ದವು. ನೋಡ್ತೇವೆ 12 ಗೋತ್ರದವರ ಹೆಸರು, 12 ಅಪೊಸ್ತಲರ ಹೆಸರು. ಅಂದ್ರೆ ಯಾರು ಆ ಗೋತ್ರಕ್ಕೆ ಸಂಬಂಧಪಟ್ಟರೋ ಅವರೇದ್ರೊಳಗೆ ಹೋಗ್ತಾರೆ. ಇವತ್ತೆಲ್ಲರೂ ನಾವು ಆಜ್ಞೆ ಕೈಕೊಂಡು ನಡಿಬೇಕು, ನಾವು ಸಂಪತ್ತು ಆಚರಿಸಬೇಕು, ಇದೆಲ್ಲ ಮಾಡೋಕೆ, ಅವೆಲ್ಲ ಆಚರಿಸಕ್ಕೆ ಆ ಗೋತ್ರದವ್ರಿಗೆ ಕೊಟ್ಟಿರುವಂಥದ್ದು, ಇಸ್ರಾಯೇಲ್ ದೇವ್ರಿಗೆ ಕೊಟ್ಟಿರುವಂಥದ್ದು. ಈ ಪಟ್ಟಣದ ಹೆಬ್ಬಾಗಿಲುಗಳ ಹೆಸರು ಮೇಲೆ ಕೂಡ ಅವರ ಹೆಸರು ಬರೆದಿರುವಂಥದ್ದು. ಸೊ ಅದರೊಳಗೆ ಎಂಟ್ರಿ ಯಾರಿಗಿದೆ? 12 ಗೋತ್ರದವರಿಗೆ ಮಾತ್ರ ಇದೆ. ನಾವು ಸಭೆಯವರು ಹೋಗ್ತೇವೆ, ನಾವು ಮದುವೆ ಆಗ್ತೇವೆ ಅಂತಂದ್ರೆ ಎಲ್ಲಿ ಮದುವೆ ಆಗ್ತದೆ? ಇಲ್ಲಿ ನಾವು ಪಟ್ಟಣದಲ್ಲಿ ನಮ್ಗಿಲ್ಲ. ನಾವು ಹೋಗ್ತೇವೆ ಬರ್ತೇವೆ, ಅದು ಬೇರೆ ವಿಷಯ. ಆದ್ರೆ ವಿಶೇಷವಾಗಿ ಪಟ್ಟಣ ಇರುವಂಥದ್ದು 12 ಗೋತ್ರದವರಿಗೆ. ಹಾಗಂತ ತಕ್ಷಣ ಅವ್ರು ಹೇಳ್ತಾರೆ ಇವರು ಇಲ್ಲ ಅಷ್ಟೇ ಅಲ್ಲ, 12 ಗೋತ್ರನೂ ಇದೆ, ಮತ್ತೆ 12 ಅಪೊಸ್ತಲರ ಹೆಸರಿದಲ್ಲ. ಹಾಗಿದ್ರೆ ಅಪೊಸ್ತಲರು ನಾವು ಚರ್ಚ್ನವರು, 12 ಗೋತ್ರ ಇಷ್ಟ ನಾವು ಒಟ್ಟಿಗೆ ಇರ್ತೇವೆ ಅಂತ ಹೇಳಿ ಇಲ್ಲ. ಈ 12 ಅಪೊಸ್ತಲರು ಯಾರು? ನಾವು ಅದನ್ನು ಕಳೆದ ವಾರದಲ್ಲಿ ನೋಡಿದ್ದೇವೆ. ಯೋಹಾನ ಸುವಾರ್ತೆಯಲ್ಲಿ ನೋಡಿದೆವು. ಅಂದ್ರೆ ಕರ್ತನು ಹೇಳ್ತಾನೆ, ನಾನು ತಿರುಗಿ ಬರುವಾಗ ಅವರು ಶಿಷ್ಯರು ಮತ್ತೆ ಕೇಳ್ತಾರೆ, ಹಾಗಿದ್ರೆ ನಾವೆಲ್ಲ ಬಿಟ್ಬಿಟ್ಟು ನೀನು ಹಿಂಬಾಲಿಸಿದ್ದೇವೆ, ನಮಗೇನು ಸಿಗ್ತದೆ ಅಂತ ಕೇಳಿದಾಗ ಕರ್ತನ ಅವ್ರಿಗೆ ಹೇಳಿದೆ ಅಂದ್ರೆ, ನಾನು ತಿರುಗಿ ರಾಜನ ಪಡ್ಕೊಂಡು ಬಂದಾಗ ನನ್ನೊಂದಿಗೆ ನೀವು 12 ಸಿಂಹಾಸನ ಮೇಲೆ ಕೂತ್ಕೊಂಡು 12 ಗೋತ್ರದವರಿಗೆ ಆಳ್ವಿಕೆ ಮಾಡ್ತೀರಾ, ಚರ್ಚೆಗೆ ಆಳ್ವಿಕೆ ಮಾಡ್ತೀರಾ ಅಂತ ಹೇಳಿಲ್ಲ. 12 ಗೋತ್ರ, ಇಸ್ರಾಯೇಲಿನ 12 ಗೋತ್ರದವರಿಗೆ ಆಳ್ವಿಕೆ ಮಾಡುವುದಕ್ಕೋಸ್ಕರ ಅಪೊಸ್ತಲರನ್ನು ಕರ್ತನಾದ ಯೇಸು ಕ್ರಿಸ್ತ ನೇಮಿಸಿದ್ದಾನೆ, ಈ ಲೋಕದಲ್ಲಿ ಇರುವಾಗಲೇ ನೇಮಿಸಿದ್ದಾನೆ. ಅದಕ್ಕೆ ಅದರ ಬಗ್ಗೆ ಸ್ಪಷ್ಟತೆ ಇದೆ. ಅದಕ್ಕೆ ನಾವೆಲ್ಲಿ ಕ್ರಿಸ್ತನ ದೇಹ ಇಲ್ಲ ಅದರಲ್ಲಿ ಹೋಗುತ್ತೆ. ವಿಶ್ವಾಸಿಗಳಿಗೆ ಚರ್ಚಿಗೆ ಅದಲ್ಲ, ಅದು ಇರುವಂಥದ್ದೇ ಇಸ್ರಾಯೇಲರಿಗೋಸ್ಕರ ಇರುವಂಥ ಪಟ್ಟಣ. ಅದಕ್ಕೆ ನಾವು ಅದರಲ್ಲಿ ಮದುವೆ ಆಗಲ್ಲ. ಅದಕ್ಕೆ ಯಾರೋ ಸುಳ್ಳು ನಾವು ಮದುವೆ ಆಗ್ತಾ ಇದ್ರೆ ನಾನು ಹಾಗೆ ನಂಬ್ತಿದ್ದೆ ಮುಂಚೆ, ಅದು ತಪ್ಪದು. ಯಾಕಂದ್ರೆ ಹಿಂಗೆ ಪಾಸ್ಟರ್ಸ್ ಬೈಬಲ್ ಕಾಲೇಜ್ ಕಲಿಸ್ತಾ ಇರ್ತಾರೆ, ಹಾಗಾಗಿ ನಾವು ನಂಬ್ತಿದ್ದೆವು. ಆದರೆ ಬೈಬಲ್ನಲ್ಲಿ ಸ್ಪಷ್ಟತೆ ಉಂಟು, ಅವರಲ್ಲ. ಕ್ರಿಸ್ತನ ದೇಹ ಅದರಲ್ಲೇ. ಕ್ರಿಸ್ತನ ದೇಹ ಯಾಕೆ ಅದರಲ್ಲಿ ಅಂದ್ರೆ, ಕ್ರಿಸ್ತನ ದೇಹ ಎಫೆಸ 1ನೇ ಅಧ್ಯಾಯ ಪ್ರಕಾರ ಪರಲೋಕದಲ್ಲಿ ನಮ್ಮನ್ನು ಆಲ್ರೆಡಿ ಕುಳ್ಳಿರಿಸಿದ್ದಾನೆ. ಪರಲೋಕದಲ್ಲಿ ನಾವು ಇದ್ದೇವೆ. ಈ ದೇಹದಲ್ಲಿ ಲೋಕದಲ್ಲಿ ಇಲ್ಲಿದ್ದೇವೆ, ಇದರಲ್ಲಿ ಗೈರು ಹಾಜರಾದ ಆದ ತಕ್ಷಣ ನಾವು ಪರಲೋಕದಲ್ಲಿ ಕುಳಿಸ್ಬಿಟ್ಟಿದ್ದೇವೆ. ಅಲ್ಲಿರುವಂಥ ಅಂಧತ್ವ, ಅಲ್ಲಿರುವಂಥ ಸೇನೆ, ಅಲ್ಲಿರುವಂಥ ಅಧಿಪತಿಗಳನ್ನು ಹೊರದೊಬ್ಬಿಸಿ ಕ್ರಿಸ್ತನ ದೇಹದನ್ನು ಅಲ್ಲಿ ಅಧಿಕಾರ ನಡೆಸೋದಕ್ಕೆ ನಮ್ಮನ್ನು ಅಲ್ಲಿ ನೇಮಿಸಿದ್ದಾನೆ. ಸೊ ನಾವು ಪರಲೋಕದಲ್ಲಿದ್ದೇವೆ. ಈ ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತೇವೆ ಮುಂದಿನ 20, 21, 22ನೇ ಅಧ್ಯಾಯಗಳಲ್ಲಿ ಈ ಲೋಕದ ಬಗ್ಗೆನೇ ಹೇಳಿರುವಂಥದ್ದು, ಲೌಕಿಕವಾದಂಥ ಸಂಗತಿ. ಅಲ್ಲಿ ಇಸ್ರಾಯೇಲರು ಅದರಲ್ಲಿ ಹೋಗುವಂಥದ್ದು, ಅದರಲ್ಲಿ ಇರುವಂಥದ್ದು ಮಾಡ್ತೇವೆ. ಅದಕ್ಕೆ ನಾವು ಅವಾಗಲೇ ಒಂದು ಹಾಡು ಕೂಡ ಆಡ್ದೇವಲ್ಲ, ನಮಗೆ ಬಿಡಾರ ಮಾತು ಕೊಟ್ಟು ಹೋಗಿದ್ದಾನೆ, ಬಿಡಾರ ಸ್ಥಾಪಿಸ್ತಾನೆ ಅಂತೇಳಿ. ಮಾತು ಕೊಟ್ಟಿದ್ದು ಯಾರಿಗೆ? ಯೋಹಾನ ಸುವಾರ್ತೆಯಲ್ಲೂ ಕೂಡ ಮಾತು ಕೊಟ್ಟಿರೋದು ಸಭೆಗಲ್ಲ, ಇಸ್ರಾಯೇಲರಿಗೆ ಮಾತು ಕೊಟ್ಟಿರುವಂಥದ್ದು. ಮತ್ತು ಬಿಡಾರ ಅಲ್ಲ, ಅದು ಮ್ಯಾನ್ಷನ್ ಅಂತ ಇರುವಂಥದ್ದು ಭವನ. ಅದನ್ನು ಸಿದ್ಧಪಡಿಸಿದ ಯಾವುದು ಇದೆ? ಯೆರೂಸಲೇಮ್ ಪಟ್ಟಣ. ಅವರಿಗೆ ಯಾವುದು ಮಾಡಿದ್ರು, ನಮಗಲ್ಲ. ಯಾಕಂದ್ರೆ ನಾವು ಗೊತ್ತಿಲ್ಲದೆ ಇರುವಾಗ ಹಾಡ್ತಿದ್ದೇವಲ್ಲ, ಸುಂದರವಾದ ಮನೆಯಲ್ಲಿ ನಾವೆಲ್ಲ ಹಾಡ್ತೇವೆ. ಪ್ರಕಟಣೆ ಹಂತದ ಹಾಡಿನ ಮೇಲೇನೆ ಆಧಾರ ಬರೆದಿರುವಂಥದ್ದು ನಾವು ಹಾಡ್ತೇವೆ. ಆದರೆ ನಾವು ಅದ್ರಲ್ಲಿ ಹೋಗಲ್ಲ. ಅಂದ್ರೆ ನಮಗೆ ಪ್ರವೇಶ ಇಲ್ಲ ಅಂತಲ್ಲ, ಆದ್ರೆ ಅದು ಲೌಕಿಕವಾಗಿ ಆಶೀರ್ವಾದ ಮಾಡಲ್ಪಟ್ಟವರಿಗೆ ಕೊಟ್ಟಿರುವಂತಹ ಸಂಗತಿ. ಸೊ ಯೆರೂಸಲೇಮ್ ಪಟ್ಟಣ ವಿಶೇಷವಾಗಿ ಅವರಿಗೆ ಉಂಟು. ಹಾಗಾದ್ರೆ ನಾವು ಇನ್ನೊಂದು ಸಂಗತಿ ನೋಡ್ತೇವೆ, ನಾವು ಇನ್ನು ಮುಂದೆ ಮದುವೆ ಆಗ್ಲಿಕ್ಕಿದ್ದೇವ ಅಥವಾ ಆವಾಗಲೇ ನಾವು ಕ್ರಿಸ್ತನಲ್ಲಿ ನಾವು ಸೇರಿದ್ದೇವ? ಈ ವಾಕ್ಯದ ಪ್ರಕಾರ ನೋಡಿದ್ರೆ ನಮಗೂ ಕ್ರಿಸ್ತನಿಗೆ ಇನ್ನೂ ಸಂಬಂಧ ಇಲ್ಲ, ನಾವು ಸೇರಿಲ್ಲ. ಮುಂದೆ ಚರ್ಚ್ ಎತ್ತಲ್ಪಟ್ಟ ಮೇಲೆ ಅವರು ತಿಳ್ಕೊತಾರೆ ಅಲ್ಲಿ ಮದುವೆ ಆಗ್ತೇವೆ ಅಂತ, ಅಲ್ಲಿವರೆಗೂ ನಮಗೆ ಸಂಬಂಧನೇ ಇಲ್ಲ. ಅದು ಬೈಬಲ್ ಹೇಳುತ್ತೆ 1 ಕೊರಿಂಥ 12ರ ಪ್ರಕಾರ ನಾವು ಯಾವ ಕ್ಷಣದಲ್ಲಿ ನಂಬುತ್ತೇವೋ ಆ ಕ್ಷಣದಲ್ಲಿ ಪರಿಶುದ್ಧಾತ್ಮನು ನಮ್ಮನ್ನು ಕ್ರಿಸ್ತನ ದೇಹಕ್ಕೆ ಸೇರಿಸಿದ್ದಾನೆ. ಸೇರಿಸಿದ್ರೆ ಆಲ್ರೆಡಿ ನಾವು ಆತನ ದೇಹದ ಅಂಗಾಂಗಗಳಾಗಿದ್ದೇವೆ. ಆ ದೇಹದ ಅಂಗಾಂಗದ ರಹಸ್ಯನೇ ಎಫೆಸಲ್ಲಿ ಹೇಳ್ತಾರೆ, ನಾವು ಆತನ ದೇಹದ ಎಲುಬುಗಳು, ಆತನ ಮಾಂಸವು, ಆತನ ಏನಂತಾರೆ ರಕ್ತನಾಳಗಳು ನಾವು ಆಗಿದ್ದೇವೆ. ನಾವು ಆಲ್ರೆಡಿ ಕ್ರಿಸ್ತನಿಗೆ ನಾವು ಸೇರಿದ್ದೇವೆ. ಮತ್ತೆ ಮುಂದೆ ಮದುವೆ ಆಗಕ್ಕೆ ಎದುರು ನೋಡ್ತಾ ಇಲ್ಲ. ಯಾರು ಇನ್ನೂ ಸೇರಿಲ್ಲವೋ ಅವರು ಮುಂದೆ ಎದುರು ನೋಡ್ತಾ ಇದ್ದಾರೆ. ಇಸ್ರಾಯೇಲಿಗೆ ಮಾಡಿದಂಥ ವಾಗ್ದಾನ ಪೂರೈಕೆ ಆಗಿಲ್ಲ, ಅಥವಾ ಪೂರೈಕೆ ಆಗಿರೋದು ಕೂಡ ಕಡಿದು ಹೋಗಿತ್ತು, ಅದನ್ನು ಮುಂದೆ ಅದು ಆಗ್ಲಿಕ್ಕಿದೆ. ಅದೇ ವಿಚಾರಗಳನ್ನು ನಾವು ನೋಡ್ತೇವೆ. ಹಾಗಾಗಿ ಬಾಡಿ ಆಫ್ ಕ್ರೈಸ್ಟ್ ಅಂದ್ರೆ
ಬ್ರೈಡ್ ಆಫ್ ಕ್ರೈಸ್ಟ್ ಅಂದ್ರೆ ಬಾಡಿ ಆಫ್ ಕ್ರೈಸ್ಟ್ ಅಲ್ಲ. ಅದು ಇಸ್ರೇಲರು ಕ್ರಿಸ್ತನಿಗೆ ವಿವಾಹವಾಗುವಂಥ ಸಂಗತಿ ಮುಂದೆ ಹೇಳಿರುವಂಥದ್ದು. ಎರಡನೇದಾಗಿ ನೋಡುವಾಗ ಅವರು ಏನಂತಾರೆ, ಆ ಒಂದು ಸಭೆ ತನ್ನಷ್ಟಕ್ಕೆ ತಾನೇ ಪಡಿಸಿಕೊಂಡಿರುವಂಥದ್ದು ಅಲ್ಲ. ನೋಡ್ತೇವೆ ಅವರು ಬಂದಿರುವಂಥವ್ರು ಯಾರು ಅಂದ್ರೆ ನಾವು ನೋಡ್ತೇವೆ 19ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು. 19ನೇ ಅಧ್ಯಾಯ 7ನೇ ವಚನ, ಪ್ರಕಟಣೆ 19ನೇ ಅಧ್ಯಾಯ 7ನೇ ವಚನದಲ್ಲಿ, ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನ ಘನಪಡಿಸೋಣ, ಯಾಕಂದ್ರೆ ಕುರಿಮರಿಯಾದ ಆತನ ವಿವಾಹ ಬಂತು, ಆತನಿಗೆ ವಿವಾಹವಾಗುವ ಕನ್ಯೆಯು ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಅದು ಯಾರು? ಪ್ರಕಟಣೆ ಅಂತ 2ನೇ ಅಧ್ಯಾಯ 3ನೇ ಅಧ್ಯಾಯ ಸಭೆಗಳಿಗೆ ಬರೆದಿರುವಂಥ ಪತ್ರ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಯಾರು ಕೊನೆಯವರೆಗೂ ಕಾದಿರ್ತಾರೋ, ಯಾರು ಹಿಂಸೆಗಳನ್ನು ತಾಳ್ಕೊಂಡಿರ್ತಾರೋ ಅವರಿಗೆ ನೀತಿ ಎಂಬ ನಿಲುವಂಗಿಯನ್ನು ನಾನು ಕೊಡ್ತೇನೆ ಅಂತ ದೇವರು ಹೇಳಿದ್ರು. ಇಲ್ಲಿ ಆ ನಿಲುವಂಗಿಯನ್ನು ಹಾಕೊಂಡು ಸಿದ್ಧಪಡಿಸಿಕೊಂಡು, ಯಾಕಂದ್ರೆ 8ನೇ ವಚನ ನೋಡ್ತೇವೆ ಮುಂದೆ, ಅದೇ ಪ್ರಕಟಣೆ ಅಂತ 19ನೇ ಅಧ್ಯಾಯ 8ನೇ ವಚನ, ನಿರ್ಮಲವಾದ ಬಿಳಿ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳೋದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಯಾಕಂದ್ರೆ ಆ ನಾರುಮಡಿಯು ಪರಿಶುದ್ಧರ ನೀತಿಯೇ. ಇದು ಯಾರು? ಪ್ರಕಟಣೆ ಗ್ರಂಥದಲ್ಲಿ ಹೇಳುವಂತ 2-3 ಏನ್ ಚರ್ಚ್ಗಳಿವೆ, 7 ಚರ್ಚ್ಗಳು ಕೂಡ ಕ್ರಿಸ್ತನ ದೇಹದ ಚರ್ಚ್ಗಳಲ್ಲ. ನಾವು ಪ್ರಾರಂಭದಲ್ಲಿ ನಾವು ಹಾಗೆ ಕಲ್ತಿದ್ದೇವೆ, ಆದ್ರೆ ಅಲ್ಲ. ಅಲ್ಲಿರುವಂತ ಸಭೆಗಳಿಗೆ ಈ ವಾಕ್ಯಗಳು ಹೇಳಿದ್ರು. ಸಭೆ ಸಂಕಟ ಕಾಲದಲ್ಲಿ ಹಾದು ಹೋಗಲಿರುವಂತ ಸಭೆಗಳಿಗೆ ಆ ಮಾತು ಹೇಳ್ತಿರುವಂಥದ್ದು. ಕ್ರಿಸ್ತನ ದೇಹ ಸಂಕಟ ಕಾಲದಲ್ಲಿ ಹೋಗಲ್ಲ. ಸಂಕಟ ಕಾಲ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಕ್ರಿಸ್ತನ ದೇಹ ಈ ಲೋಕದಿಂದ ಎತ್ತಲ್ಪಡುತ್ತೆ. ಇವರು ನಿಲುವಂಗಿಯನ್ನು ತಮ್ಮ ಶ್ರಮದಿಂದ ಕಷ್ಟಪಟ್ಟು ಸಂಪಾದಿಸಿಕೊಂಡಿದ್ದಾರೆ. ಅದಕ್ಕೇನು ಹೇಳ್ತಾರೆ, ನೋಡು ತನ್ನನ್ನು ತಾನು ಸಿದ್ಧ ಮಾಡಿಕೊಂಡಿದ್ದಾಳೆ. ಇವರಿಗೆ ಸಂಕಟ ಕಾಲದಿರುವ ಒಂದು ಕಾನೂನು ನ್ಯಾಯ ಅಥವಾ ಹಳೆ ಒಡಂಬಡಿಕೆ ಪ್ರಕಾರ ಅದೇ. ಆದ್ರೆ ಬಾಡಿ ಆಫ್ ಕ್ರೈಸ್ಟ್ ಅಥವಾ ಚರ್ಚ್ ಏನ್ ಮಾಡ್ತೆ? ತನ್ನನ್ನು ತಾನು ಸಿದ್ಧಪಡಿಸ್ಕೊತಾ ಇಲ್ಲ. ಅದನ್ನೇ ನಾವು ನೋಡ್ತೇವೆ ಎಫೆಸ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಎಫೆಸ 5ನೇ ಅಧ್ಯಾಯ 27ನೇ ವಚನದಲ್ಲಿ, 26ನೇ ವಚನದಲ್ಲಿ, ಎಫೆಸ 5:26-27, ಮತ್ತು ಆತನದನ್ನು ವಾಕ್ಯವೆಂಬ ನೇನೆಂತೊಳೆದು ಪ್ರತಿಷ್ಠೆ ಶುದ್ಧ ಮಾಡಿದಲ್ಲದೆ ಅದನ್ನು ಕಳಂಕ ಸುಕ್ಕು ಇಂಥದ್ದು ಯಾವುದಿಲ್ಲದೆ ಪರಿಶುದ್ಧವೂ ದೋಷವಿಲ್ಲದ ಆಗಿರೋ ಮಹಿಮೆಯುಳ್ಳ ಸಭೆಯನ್ನಾಗಿ ತನಗೆ ತಾನೇ ಸಮರ್ಪಿಸಿಕೊಳ್ಳಬೇಕೆಂದಿದ್ದಾನೆ. ಸಭೆ ಏನಿದೆ? ನಾವು ಕೆಲಸ ಮಾಡ್ತಾ ಇಲ್ಲ. ಇವತ್ತು ಕೃಪೆಯ ಕಾಲದಲ್ಲಿ, ಗ್ರೇಸ್ ಅಂತ ಹೇಳಿ ಏನ್ ಹೇಳ್ತೇವೆ, ಕೃಪೆಯ ಕಾಲದಲ್ಲಿ ನಮ್ಮ ಯಾವುದೇ ನೀತಿವಂತಿಕೆ ನಡೆಯಲ್ಲ. ನಮ್ಮ ಯಾವುದೇ ಕಾರ್ಯಗಳನ್ನ ನಾವು ರಕ್ಷಣೆ ಹೊಂದೋದು ಸಾಧ್ಯ ಇಲ್ಲ. ಯಾವಾಗಲೂ ಅದೇ ಉಂಟು. ಆದ್ರೆ ಇಲ್ಲಿ ನಾವು ನೋಡ್ತೇವೆ, ಸಭೆ ಸಿದ್ಧ ಮಾಡ್ಕೋತಿಲ್ಲ, ಕರ್ತನು ಸ್ವತಃ ಸಿದ್ಧಪಡಿಸ್ತಾ ಇದ್ದಾನೆ ಸಭೆಗೆ. ಏನ್ ಹೇಳ್ತಾನೆ? ತನ್ನನ್ನು ತಾನೇ ಸಮರ್ಪಿಸ್ಕೊಳ್ಬೇಕಂತೇಳಿ ವಾಕ್ಯ ನೀರಿನ ತೊಳೆದು ಅದಕ್ಕೆ ಕಳಂಕ ಸುಕ್ಕು ಎಲ್ಲ ಇಲ್ಲೇ ಮಾಡತ್ತೆ ನಮ್ಮದು. ಆದ್ರೆ ಯೆರೂಸಲೇಮ್ ಪಟ್ಟಣ ಮಾಡಿರುವಂತವ್ರು ನಯವಾದ ನಾರುಮಡಿ, ನಿರ್ಮಲವಾದ ನಾರುಮಡಿ ಹಾಕೊಂಡಿರೋ ತಮ್ಮನ್ನು ತಾವು ಸಿದ್ಧ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಅಲ್ಲಿ ಸಿದ್ಧ ಮಾಡ್ಕೊಳ್ಳುವಂಥದ್ದು, ಇಲ್ಲಿ ಕ್ರಿಸ್ತನ ಸಿದ್ಧಪಡಿಸುವಂಥದ್ದು ವ್ಯತ್ಯಾಸ ಉಂಟು. ಇವರು ಅವರಲ್ಲ, ಅವರು ಇವರಲ್ಲ, ನಾವು ಅವರಲ್ಲ. ಮತ್ತು ಅವರಿಗೆ ಆ ನಿಲುವಂಗಿ ಕೊಡಲ್ಪಡುತ್ತದೆ, ನಮಗೆ ನಿಲುವಂಗಿ ಇಲ್ಲ. ಅನೇಕ ವಾಕ್ಯಗಳು ಹಾಗೆ ಹೇಳಿದ ತಕ್ಷಣ ನಮಗೆ ಅನ್ಕೊಳ್ತೇವೆ, ನಾವು ಕ್ರಿಸ್ತನ ನೀತಿಯನ್ನು ನಾವು ಹೊಂದಿದ್ದೇವೆ. ಯಾವ ಕ್ಷಣದಲ್ಲಿ ನಾವು ಕ್ರಿಸ್ತನ ರಕ್ಷಕನಾಗಿ ಅಂಗೀಕರಿಸಿದೆವೋ, ಕ್ರಿಸ್ತನ ಮರಣ ಸಮಾಧಿ ಪುನರುತ್ಥಾನದಲ್ಲಿ ಆತನ ರಕ್ತದಲ್ಲಿ ಪಾಪ ಪರಿಹಾರವೆಂಬ ನಂಬಿದೆವೋ, ಆ ಕ್ಷಣದಲ್ಲಿ ಕ್ರಿಸ್ತನ ನೀತಿ ನಮಗೆ ದೊರಕುತ್ತದೆ. ಮತ್ತೆ ನಮಗೆ ಯಾವ ನಿಲುವಂಗಿ ದೇವರು ತೋರಿಸಲ್ಲ. ಆದ್ರೆ ಸಂಕಟದ ಕಾಲದಲ್ಲಿ ಹಾದು ಹೋಗುವಂತ ಆ ಸಭೆಗೆ, ಆ ವಿಶ್ವಾಸಗಳಿಗೆ ನಿಲುವಂಗಿ ಕೊಡಲ್ಪಡುತ್ತದೆ. ಅವರು ಸಿದ್ಧಪಡಿಸ್ಕೊಳ್ತಾರೆ. ಇಲ್ಲಿ ಸಭೆ ಸಿದ್ಧಪಡಿಸ್ಕೊಳ್ಳೋ ಕ್ರಿಸ್ತನೇ ನಮಗೆ ಒದಗಿಸ್ತಾರೆ. ಇದೇ ಕೃಪೆಗೂ ಮತ್ತು ಧರ್ಮಶಾಸ್ತ್ರಕ್ಕೆ ಇರುವಂತಹ ವ್ಯತ್ಯಾಸ. ಇನ್ನೊಂದು ವಿಷಯ ನೋಡ್ತೇವೆ, ಅಂದ್ರೆ ಇದರ ಮೂಲಕ ನಾವು ಆ ಒಂದು ಸಭೆಗೆ ಸಂಬಂಧಪಟ್ಟಿಲ್ಲ. ಅದು ಇಸ್ರೇಲರು. ನಾವು ಪರಲೋಕದಲ್ಲಿ ಆಲ್ರೆಡಿ ಕ್ರಿಸ್ತನ ದೇಹಕ್ಕೆ ಸೇರಿದ್ದೇವೆ, ಕ್ರಿಸ್ತನ ದೇಹದ ಅಂಗಾಂಗಗಳಾಗಿದ್ದೇವೆ. ಮತ್ತೆ ಬಾಡಿ ತಕ್ಕೊಂಡು ಆತನ ಮದುವೆ ಮಾಡ್ಕೊಳ್ತಾನ? ಐತಲ್ಲಿ ಹೇಳಿರುವ ವಾಕ್ಯಗಳ ಪ್ರಕಾರ ಗಂಡ ಹೆಂಡತಿ ಆದ್ಮೇಲೆ ಇಬ್ಬರು ಒಂದೇ ಶರೀರವಾಗ್ತಾರೆ. ಆದ್ರೆ ಇಲ್ಲಿನ ವಾಕ್ಯ ಪ್ರಕಾರ ನಾವು ಆಲ್ರೆಡಿ ಆತನ ಶರೀರವಾಗಿದ್ದೇವೆ. ಶರೀರವಾದ್ಮೇಲೆ ಮತ್ತೆ ತಿರುಗಿ ಹೋಗಿ ಪರಲೋಕದಲ್ಲಿ ಯಾಕೆ ಮದುವೆ ಆಗುತ್ತೆ? ಇನ್ನು ಯಾರು ಸೇರಿದ್ರು ಅವರು ಮದುವೆ ಆಗ್ತಾರೆ. ಆದ್ರೆ ಇನ್ನೊಂದು ವಾಕ್ಯದಲ್ಲಿ ಸ್ಪಷ್ಟತೆ ಆಗ್ಬೇಕಾಗಿರುವಂಥದ್ದು ಇಲ್ಲಿ ಏನಂದ್ರೆ, ಇಲ್ಲಿ ಮೊದಲಿಂಗನ ಯಾರು ಅವಳೇ ನೋಡಿ ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತನೇ ಮೊದಲಿಂಗನು. ಅದನ್ನೇ ಯೋಹಾನನು ಹೇಳಿದೆ. ಯೋಹಾನ 2ನೇ ಅಧ್ಯಾಯ ನೋಡ್ತೇವೆ. ಬಾಪ್ತಿಸ್ಮದ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಹೇಳಿರುವಂಥದ್ದು. ಮತ್ತು ಅಷ್ಟೇ ಅಲ್ಲ, 11ನೇ ಅಧ್ಯಾಯ ಅಥವಾ 9ನೇ ಅಧ್ಯಾಯ ನೋಡ್ತೇವೆ, ಕ್ರಿಸ್ತನ ಸ್ವತಃ ಹೇಳ್ತಾನೆ ತಾನೇ ಮೊದಲಿಂಗನಿಂದಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೊದಲಿಂಗನು. ಇದೊಂದು ಸ್ಪಷ್ಟತೆ ಇದೆ. ಆದ್ರೆ ಯೇಸು ಕ್ರಿಸ್ತನ ಮೊದಲಿಂಗನ ಅಂದ್ರೆ ಮೊದಲಿಗಿತ್ತು ಯಾರು, ಬ್ರ್ಯಾಡ್ ಯಾರು ಅಂತ ತಕ್ಷಣ ನಾವು ಈ ಅನೇಕರು ಅದು ಫಿಲಪ್ ಮಾಡಿದ್ರು. ಅಲ್ಲ. ಆದ್ರೆ ಯೇಸು ಕ್ರಿಸ್ತನ ಯಾರು ಅಂದ್ರೆ ನಾವು ನೋಡ್ತೇವೆ, ಅದನ್ನೇ ಯೋಹಾನ 8:48 ಅಥವಾ 58 ನೋಡ್ತೇವೆ. ಕರ್ತನು ಸ್ವತಃ ಹೇಳ್ತಾನೆ, ನಾನು ಏನಂತಾರೆ, ಅಬ್ರಹಾಮನಿಗಿಂತ ಮುಂಚೆ ನಾನಿದ್ದೆ. ಐ ಆಮ್.
ಐ ಆಮ್ ದಟ್ ಐ ಆಮ್ ಅಂತ ಹೇಳಿ. ಅಂದ್ರೆ ಯಾರು ಉರಿಯುವ ಪೊದೆಯಲ್ಲಿ ಮೋಶೆಗೆ ಮಾತನಾಡಿದನೋ ಆ ಕರ್ತನ ಆ ದೇವರು ನಾನೇ ಅಂತ ಹೇಳಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ಹಾಗಾದ್ರೆ ಕರ್ತನ ಯೇಸು ಕ್ರಿಸ್ತನ ಮಾತಿನ ಪ್ರಕಾರವೇ ಯೆಹೋವ ದೇವರು ಯೇಸು ಕ್ರಿಸ್ತನು. ನಾನು ಗೊತ್ತಿಲ್ಲದೆ ಅನೇಕ ದಿವಸಗಳಿಂದ ಅದನ್ನು ತಂದೆ ಆದ ಯೆಹೋವ ದೇವರು ಕುಮಾರ ಅಂತ ಯೇಸು ಕ್ರಿಸ್ತನು ಅಲ್ಲ, ಯೆಹೋವ ದೇವರು ಯೇಸು ಕ್ರಿಸ್ತನು. ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರಿಂದ ಆಗಿ ಕಾಣ್ತದೆ. ಯಾಕಂದ್ರೆ ಕರ್ತನ ಯೇಸು ಕ್ರಿಸ್ತನ ಮಾತು ಪ್ರಕಾರ ಐ ಆಮ್ ದಟ್ ಐ ಆಮ್, ನಾನು ಅಬ್ರಹಾಮನಿಗಿಂತ ಮುಂಚೆ ನಾನಿದ್ದೆ. ಯಾರು ಆತನು? ಐ ಆಮ್. ಕರ್ತನಂತ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನೇ ಮೊದಲಿಂಗನು ಮತ್ತು ಮೊದಲಿಗೆ ನಾವಲ್ಲ, ಸಭೆ ಯೆರೂಸಲೇಮ್ ಆಗಿದೆ. ಎರಡನೇ ಸಂಗತಿ ನೋಡಿದ. ಮೂರನೇದಾಗಿ ನೋಡುವಾಗ ಇಲ್ಲಿ ವಿವಾಹವಾಗೋದಕ್ಕೆ ಈ ಸಮಯದಲ್ಲಿ ಬರ್ತಲ್ಲ, ಯಾಕಂದ್ರೆ ಮುಂದೆ ಆಗ್ತದೆ ವಿವಾಹವಾಗುವಂಥದ್ದು ಮುಂದೆ ಇದೆ. ಇಲ್ಲಿ ಅವರ ಡ್ರೆಸ್ ಒಂದು ನೋಡಿದೆವು, ಏನಂತಾರೆ, ಅವರು ನಯವಾದಂಥ ನಿರ್ಮಲವಾದ ಶುಭ್ರವಾದ ನಿಲುವಂಗಿ ಹಾಕೊಂಡಿದ್ದಾರೆ. ಆದರೆ ಕರ್ತನ ಹೇಗೆ ಬರ್ತಿದ್ದಾನೆ? ವಿವಾಹ ರೆಡಿ ಆಗಿದೆ, 7ನೇ ವರ್ಷದಲ್ಲಿ ವಿವಾಹ ರೆಡಿ ಆಗಿದೆ. ಆದರೆ ಆತನ ಬರ್ತಿರೋದು ಹೇಗೆ? 12ನೇ ವರ್ಷ ನೋಡ್ತೇವೆ. ಅದೇ ಪ್ರಕಟಣೆಗಂತ 19ನೇ ಅಧ್ಯಾಯ 12ನೇ ವರ್ಷದಿಂದ ಪ್ರಕಟಣೆಗಂತ 19ನೇ ಅಧ್ಯಾಯ 12ನೇ ವಚನ. ಆತನ ಕಣ್ಣುಗಳು ಬೆಂಕಿ ಉರಿಯಂತಿದ್ದವು, ಆತನ ತಲೆ ಮೇಲೆ ಅನೇಕ ಕಿರೀಟಗಳು ಇದ್ದವು, ಬರೆಯಲ್ಪಟ್ಟ ಹೆಸರು ಆತನಿಗಿತ್ತು, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿದಿರಲಿಲ್ಲ. ಆತನು ರಕ್ತದಲ್ಲಿ ಎದ್ದಿದ್ದ ವಸ್ತ್ರ ಧರಿಸಿಕೊಂಡಿದ್ದನು, ಆತನ ಹೆಸರು ದೇವರ ವಾಕ್ಯ ಎಂದು ಕರೆಯಲ್ಪಡ್ತದೆ. ಇಲ್ಲ ನೋಡುವಾಗ ಮದುವೆ ರೆಡಿಯಾಗಿದೆ. ಇಲ್ಲಿ ಹುಡುಗಿಯೇನೋ ಕನ್ಯೆಯನೋ ನಯವಾದ ನಿರ್ಮಲ ಮಡಿಯನ್ನು ಬಟ್ಟೆಯನ್ನು ಹಾಕೊಂಡಿದ್ದಾರೆ. ಈತ ನೋಡಿದ್ರೆ ರಕ್ತಮಯವಾದಂತ ಡ್ರೆಸ್ ಹಾಕೊಂಡಿದ್ದಾನೆ. ಮದುವೆಗೆ ಆತನ ಕತ್ತಿ ತಗೊಂಡ್ಬರ್ತಿದ್ದಾನೆ. ಇವತ್ತು ಅನೇಕರು ಇಲ್ಲಿ ಕೆಲವರಿಗೆ ತೋರಿಸ್ತಲ್ಲ, ತಾವು ಬಹಳ ದೊಡ್ಡ ರೌಡಿ ಅಂತ ಹೇಳಿ ತೋರ್ಸೋದಕ್ಕೆ ಕೇಕ್ ಕಟ್ ಮಾಡುವಾಗ ತಲವಾರದಿಂದ ಕಟ್ ಮಾಡೋಂಥ ನೋಡಿದ್ದೇವೆ. ಎಷ್ಟೋ ಜನ ಪೊಲೀಸರು ಹಿಡ್ಕೊಂಡು ಹೋಗಿರೋದು. ಆದ್ರೆ ಇಲ್ಲಿ ನೋಡುವಾಗ ಯಾರು ಮದುವೆಗೆ ಡ್ರೆಸ್ ರಕ್ತ ಮಾಡ್ಕೊಂಡು ಕತ್ತಿ ತಗೊಂಡ್ಬರ್ತಾನೆ ಅಂದ್ರೆ ಇಲ್ಲಿ ಹೇಳ್ತಿರುವಂತ ಸಂಗತಿಯೇ ಬೇರೆ. ಯಾಕಂದ್ರೆ ಅದು ಆಗೋದಕ್ಕೆ ಅಲ್ಲಿ ಮದುವೆ ಆಗ್ತಾ ರೆಡಿ ಆಗಿದೆ, ಆದ್ರೆ ಮದುವೆ ಆಗ್ತಾ ಇಲ್ಲ. ಮದುವೆ ಆಗುವಂಥದ್ದು ಮುಂದೆ ಇದೆ, ನಾವು ಮುಂದಿನ ವಾಕ್ಯಕ್ಕೆ ಬರ್ತೇವೆ. ಇಲ್ಲಿ ಆತನಾದ್ರೂ ಏನಂತಾರೆ, ಕತ್ತಿ ತಗೊಂಡು ಡ್ರೆಸ್ ಎಲ್ಲ ರಕ್ತ ಅಂದ್ರೆ ಅಷ್ಟು ಜನರನ್ನು ಸಂಹರಿಸೋದಕ್ಕೋಸ್ಕರ, ದೇವರ ಉಗ್ರವಾದಂಥ ಕೋಪವನ್ನು ಅವ್ರ ಮೇಲೆ ಸುರಿಯೋದಕ್ಕೋಸ್ಕರ, ಕರ್ತನಾದ ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವಂಥ ಜನರ ಮೇಲೆ ತನ್ನ ಉಗ್ರವಾದಂಥ ಕೋಪ ತೋರಿಸೋದಕ್ಕೋಸ್ಕರ ಆತನು ಬರ್ತಿದ್ದಾನೆ. ಅದೇ ಅಧ್ಯಾಯದಲ್ಲಿ ನಾವು ನೋಡ್ತಿದ್ದೇವೆ. ಅಂದ್ರೆ ಆತನ ಡ್ರೆಸ್ ಮದುವೆ ಡ್ರೆಸ್ ಅಲ್ಲ, ಯುದ್ಧದ ಡ್ರೆಸ್. ಗತಿ ಅಷ್ಟೇ ಅಲ್ಲ, ಮತ್ತೆ ನೋಡ್ತೇವೆ 15ನೇ ವಚನ ನೋಡ್ತೇವೆ, ಅದೇ 19ನೇ 15ನೇ ವಚನ. ಜನಾಂಗಗಳನ್ನು ಹೊಡೆಯೋದಕ್ಕಾಗಿ ಹರಿತವಾದ ಕತ್ತಿಯು ಆತನ ಬಾಯಿಂದ ಹೊರಡುತ್ತವೆ, ಆತನು ಅವರನ್ನು ಕಬ್ಬಿಣದ ಕೋಲಿಂದ ಆಳುವನು, ಆತನ ಸರ್ವಶಕ್ತ ದೇವರ ಉಗ್ರವೆಂಬ ದ್ರಾಕ್ಷಿ ತೊಟ್ಟಿಯಲ್ಲಿರುವುದನ್ನು ತುಳಿಯುತ್ತಾನೆ, ಆತನ ತೊಡೆ ಮೇಲೆ ವಸ್ತ್ರದ ಮೇಲೆಯೂ ರಾಜನು ಕರ್ತನ ಎಂದು ಹೆಸರು ಬರೆದಿದೆ. ಅಂದ್ರೆ ಇಲ್ಲಿ ಮದುವೆ ಇಲ್ಲಿ ಆಗ್ತಿಲ್ಲ. ಆತನು ಇಲ್ಲಿ ಏನ್ ಮಾಡ್ತಾನೆ? 1000 ವರ್ಷದ ಆಳ್ವಿಕೆಯ ಬಗ್ಗೆ ಇಲ್ಲಿ ಬರ್ತಿದ್ದಾನೆ. 1000 ವರ್ಷದ ಆಳ್ವಿಕೆ ಆಗ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಸಂಹರಿಸುವುದಕ್ಕೋಸ್ಕರ ಆತನು ದೇವರ ಉಗ್ರವಾದಂಥ ಕೋಪ ತಗೊಂಡು ಬಂದಿದ್ದಾನೆ. ಇದು ಇನ್ನೊಂದು ಸಂಗತಿ ಮದುವೆ ವಿಷಯದಲ್ಲಿ ನೋಡ್ತೇವೆ. ಅಂದ್ರೆ ಮದುವೆ ಡ್ರೆಸ್ ಅಲ್ಲ, ಇಲ್ಲಿ ಬೇರೆನೇ ಸಂಗತಿಯನ್ನು ನೋಡ್ತೇವೆ. ಹಾಗಿರುವಾಗ ಇಲ್ಲಿ ಇಷ್ಟೊಂದು ಸಂಗತಿಗಳಾದ್ಮೇಲೆ ನೋಡ್ತೇವೆ ಇಲ್ಲಿ ಅಂದ್ರೆ ಆತನು ಇಲ್ಲಿ ಹೇಳುವಾಗ ಯೋಹಾನನಿಗೆ ತೋರಿಸಿದ್ದು, ಬಾ ವಿವಾಹ ಆಗುವಂತ ಕನ್ಯೆ ನಾನು ನಿಮ್ಗೆ ತೋರಿಸ್ತೇನೆ ಅಂತ ಹೇಳ. ತೋರ್ಸಕ್ಕೆ ಹೋಗಿ ನೋಡಿಸತ್ತಿಗೆ ಆತನಿಗೆ ಆಶ್ಚರ್ಯ ಆಗಿರ್ಬೋದು. ಇದೇನು ಕನ್ಯೆ ಅಲ್ಲ, ಆದ್ರೆ ಯೆರೂಸಲೇಮ್ ಪಟ್ಟಣ ಹಾಗೆ ಬರ್ತಿದೆ ಅಂತಕ್ಕೆ. ಅದಕ್ಕೆ ಯೆರೆಮೀಯ 2:2 ನೋಡಿದ್ದೇವೆ. ಯೆರೂಸಲೇಮ್ ಪಟ್ಟಣ ಅಂದ ತಕ್ಷಣ ಪಟ್ಟಣವೇ ಅಲ್ಲ, ಪಟ್ಟಣದಲ್ಲಿರುವಂಥ ನಿವಾಸಿಗಳ ಬಗ್ಗೆ ಆ ರೀತಿಯಾಗಿ ಹೇಳಿರುವಂಥದ್ದು. ಆದರೂ ಒಂದು ರೀತಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗಲ್ಲ. ದೇವರು ಯೆರೂಸಲೇಮ್ ಅನ್ನು ಒಂದ್ ಕಡೆ ಚಿಯೋನ್ ಅಂತ ಹೇಳಿ ಕರಿತಾನೆ, ಒಂದ್ ಕಡೆ ಯೆರೂಸಲೇಮ್ ಅಂತ ಕರಿತಾನೆ. ಆ ಯೆರೂಸಲೇಮ್ ಚಿಯೋನನ್ನೇ ಆತನು ಒಂದು ರೀತಿ ಮನುಷ್ಯರಿಗೆ ಮಾತನಾಡ್ತಾನೆ ಪಟ್ಟಣವನ್ನೇ. ಅದಕ್ಕೆ ನಾವು ನೋಡ್ತೇವೆ ಆ ಪಟ್ಟಣದ ಬಗ್ಗೆನೆ ದೇವರು ಅಷ್ಟೊಂದು ಪ್ರೀತಿ ಇರೋದ್ರಿಂದಲೇ ಅದನ್ನು ಪರಮಗೀತೆ ಸಾಂಗ್ ಆಫ್ ಸಾಲಮನ್ ಬುಕ್ ಏನಿದೆ, ಆ ಪುಸ್ತಕ ಕರ್ತನು ಯೆರೂಸಲೇಮಿನ ಬಗ್ಗೆ ಇರುವಂತಹ ಪ್ರೀತಿಯ ಬಗ್ಗೆ ಬರೆದಿರುವಂತಹ ಪುಸ್ತಕ ಅದೇ. ಅನೇಕರು ಅದನ್ನು ಪ್ರಶ್ನೆ ಕೇಳಿದ್ದಾರೆ. ನನ್ನ ಹೆಂಡತಿಗೂ ಪ್ರಶ್ನೆ ಕೇಳ್ತಾನಂತೆ, ಯಾಕೆ ಪರಮಗೀತ ಪುಸ್ತಕ ಇದೆ, ಅದರಲ್ಲಿ ಬರೆದಿದೆ ಏನಿದೆ? ಇವತ್ತು ಅನೇಕರು ಹೇಳ್ತಾರೆ, ಕ್ರಿಸ್ತನಿಗೂ ಚರ್ಚ್ಗಿರುವಂಥ ಸಂಬಂಧ ಅದರಲ್ಲಿ ಬರೆದಿದ್ದಾರೆ. ಇಲ್ಲ, ಕ್ರಿಸ್ತನ ದೇಹ ರಹಸ್ಯವಾಗಿತ್ತು, ಮಿಸ್ಟ್ರಿ. ಕ್ರಿಸ್ತನ ದೇಹ ಮೊದಲೆಂದು ಪ್ರಕಟವಾಗಿರ್ಲಿಲ್ಲ. ಹಾಗೆ ಪರಮಗೀತ ಹೇಗೆ ಚರ್ಚಿಗೆ ಸಂಬಂಧ ಪಡುತ್ತೆ?
ಇದಲ್ಲ, ಇದು ಬದಲಾಗಿ ಕ್ರಿಸ್ತನಿಗೂ ಯೆರೂಸಲೇಮಿಗಿರುವಂಥ ಸಂಬಂಧದ ಬಗ್ಗೆ, ಆ ಒಂದು ಪ್ರೀತಿಯನ್ನು ಮನುಷ್ಯರ ಭಾಷೆಯಲ್ಲಿ ವಿವರಣೆ ಮಾಡುವಂಥ ರೀತಿಯಲ್ಲಿ ಪರಮಗೀತ ಪುಸ್ತಕ ಬಂದಿರುವಂಥದ್ದಾಗಿದೆ. ಅದಕ್ಕೆ ನೋಡ್ತೇವೆ, ಪರಮಗೀತೆ 4ನೇ ಅಧ್ಯಾಯ 2ನೇ ವಚನಕ್ಕೆ ಬರ್ತೇವೆ. ಅಲ್ಲಿರುವಂಥ ಗಿಡ ಮರಗಳ ಬಗ್ಗೆ, ಅವುಗಳ ಬಗ್ಗೆ ಒಂದು ರೀತಿ ವಿವರಿಸಿ ಕೊಂಡಾಡ್ತಿರುವಂಥ ಸಂಗತಿ ನಾವು ನೋಡ್ತೇವೆ. ನಾಲ್ಕನೇ ಅಧ್ಯಾಯ ಬರ್ತೇವೆ, ಪರಮಗೀತೆಗಳು 4ನೇ ಅಧ್ಯಾಯ. ಇಗೋ ನನ್ನ ಪ್ರಿಯಳೇ, ನೀನು ಸುಂದರಿಯು, ಇಗೋ ನೀನು ಸುಂದರಿಯು, ನಿನ್ನ ಮುಸ್ಕಿನೊಳಗಿಗೆ ನಿನಗೆ ಪಾರಿವಾಳದ ಕಣ್ಣುಗಳಿವೆ, ನಿನ್ನ ಕೂದಲು ಗಿಲ್ಯಾದಿನ ಪರ್ವತದಲ್ಲಿ ಕಾಣಲ್ಪಡುವ ಮೇಕೆ ಮಂದೆ ಆಗಿದೆ, ನಿನ್ನ ಹಲ್ಲುಗಳು ತೊಳೆಯಲ್ಪಟ್ಟು ಮೇಲಕ್ಕೆ ಬರುವ ಉಣ್ಣೆ ಕತ್ತರಿಸಿದ ಕುರಿ ಮಂದಿಗೆ ಸಮಾನವಾಗಿದೆ, ಅವೆಲ್ಲ ಅವಳಿ ಜವಳಿ ಇರ್ತವೆ, ಅವುಗಳಲ್ಲಿ ಒಂದೂ ಬಂಜೆಯಾಗಿರುವುದು, ನಿನ್ನ ತುಟಿಗಳು ಕೆಂಪು ದಾರದ ಆಗಿವೆ, ನಿನ್ನ ಮಾತು ರಮ್ಯವಾದುದು, ನಿನ್ನ ಕೆನ್ನೆ ನಿನ್ನ ಮುಸ್ಕಿನೊಳಗೆ ವಿಭಾಗಿಸಿದ ದಾಳಿಂಬರ ಹಣ್ಣಿನ ಹಾಗಿದೆ, ನಿನ್ನ ಕುತ್ತಿಗೆ ದಾವೀದನ ಆಯುಧ ಶಾಲೆಗೋಸ್ಕರ ಕಟ್ಟಿಸಲ್ಪಟ್ಟ ಬುರ್ಜಿನ ಹಾಗೆ ಇದೆ, ಅದರಲ್ಲಿ 1000 ಗುರಾಣಿಗಳು ತೂಗು ಹಾಕಿವೆ, ಅವುಗಳೆಲ್ಲ ಪರಾಕ್ರಮಶಾಲಿಗಳ ಢಾಲುಗಳು. ಇದರಲ್ಲಿ ನೋಡ್ತೇವೆ ಪಟ್ಟಣವನ್ನೇ ದೇವರು ಹಾಗೆ ವಿವರಿಸ್ತಾ ಇದ್ದಾರೆ. ಅದಕ್ಕೆ ಅನೇಕರಿಗೆ ವಾಕ್ಯ ಅರ್ಥ ಆಗೋದು, ಯಾಕೆ ದೇವರು ಹೀಗೆ ಬರೆದಿದ್ದಾನೆ, ಇಲ್ಲಿ ಯಾವುದೋ ಒಂದು ಒಬ್ಬ ಸ್ತ್ರೀಯನ್ನು ಅಥವಾ ಒಂದು ಕನ್ಯೆಯನ್ನು ಹೊಗಳುವ ರೀತಿಯಲ್ಲಿ ಬರೆದಿದ್ದಾನೆ. ಅದರಲ್ಲಿ ಇರುವಾಗ ಆ ಪಟ್ಟಣದಲ್ಲಿರುವಂಥ ನಿವಾಸಿಗಳನ್ನೇ, ಮತ್ತು ಅಷ್ಟೇ ಅಲ್ಲ, ಅಲ್ಲಿಂದ ಇಸ್ರೇಲನ್ನು ದೇವರು ಏನೆಲ್ಲ ಕರೆದಿದ್ದಾನೆ. ಇಸ್ರೇಲನ್ನು ಒಂದು ಟ್ರೀ ಅಂತ ಹೇಳಿ ಕರೆದಿದ್ದಾನೆ. ಇಸ್ರೇಲನ್ನು ಮೊದಲನೇ ಮಗನು ಎಂದಾಗ, ಚೊಚ್ಚಲ ಮಗನು ಎಂದಾಗ ಬೇರೆ ಬೇರೆ ರೀತಿಯಲ್ಲಿ ಕರೆದಿದ್ದಾರೆ. ಆದರೆ ಯೆರೂಸಲೇಮಿಗೋಸ್ಕರ ದೇವರ ವಿಶೇಷವಾದಂಥ ಪ್ರೀತಿ ಉಂಟು. ದೇವರು ಅದನ್ನೇ ಅಬ್ರಹಾಮನಿಗೆ ವಾಗ್ದಾನ ಮಾಡ್ದ. ಆದರೆ ಇಲ್ಲಿವರೆಗೂ ನೆರವೇರಿಲ್ಲ, ಮುಂದೆ ನೆರವೇರ್ಲಿಕ್ಕಿದೆ. ಅದಿನ್ನೂ ಪರಿಪೂರ್ಣವಾಗಿಲ್ಲ. ಮುಂದೆ ಇವತ್ತಿನ 48ರಲ್ಲಿ ಏನು ಇಸ್ರೇಲ್ ರಾಷ್ಟ್ರವಾಗಿ ಸ್ಥಾಪಿಸಲ್ಪಟ್ಟಿದೆ, ಅದು ಕೂಡ ಪರಿಪೂರ್ಣವಾಗಿ ದೇವರ ವಾಗ್ದಾನ ನೆರವೇರಿಲ್ಲ. ಇನ್ನು ಮುಂದೆ ಆಗಲಿಕ್ಕೆ ಇವತ್ತಿನ ಇಸ್ರೇಲ್ ಇದೆ. ರೋಮಪುರದ ಪತ್ರಿಕೆಯಲ್ಲಿ ಹೇಳೋ ಪ್ರಕಾರ ಇಸ್ರೇಲರು ಮತ್ತು ಅನ್ಯರು ಇಬ್ಬರು ಕೂಡ ದೇವರ ಕೃಪೆಯಿಂದ ತಳ್ಳಲ್ಪಟ್ಟವರಾಗಿ, ತಿರಸ್ಕರಿಸಲ್ಪಟ್ಟವರಾಗಿ ಇಬ್ಬರು ಸಮಾನರಾಗಿದ್ದಾರೆ. ಅದಕ್ಕೆ ಪೌಲನಲ್ಲಿ ಹೇಳ್ತಾನೆ, ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿದಾಗಿದೆ. ವಾಗ್ದಾನ ಮಾಡಲ್ಪಟ್ಟಂತ ಜನ, ಸುನ್ನತಿರುವಂಥ ಜನ, ಸುನ್ನತಿಲ್ಲದವರು, ವಾಗ್ದಾನ ಕೊಡೋದವರು ಬೇರೆ ಬೇರೆ ಇವತ್ತಿಲ್ಲ ಅವರಿಗೆ. ಯಾಕಂದ್ರೆ ಅದನ್ನು ನೋಡ್ತೇವೆ, 70 ವಾರಗಳ ಒಂದು ಪ್ರವಾದನೆ ದಾನಿಯೇಲ್ ಪತ್ರಿಕೆಯಲ್ಲಿ ದೇವರು ಹೇಳಿದ್ದು. 69 ವಾರಗಳು ಮುಗಿದು ಹೋಗಿವೆ, 70ನೇ ವಾರ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮಧ್ಯದಲ್ಲಿ ಯಾಕೆ ಗ್ಯಾಪ್ ಅಂತಂದ್ರೆ ಅದೇ ರಹಸ್ಯವಾಗಿರುವಂತ ಮರ್ಮ ಇಲ್ಲಿ ಪ್ರಕಟವಾಯಿತು. ಆ ಒಂದು ರಹಸ್ಯವಾಗಿರುವಂಥದ್ದು ಏನಂದ್ರೆ, ಇವತ್ತು ಸುನ್ನತಿ ಇದ್ದವರು, ಸುನ್ನತಿರು ಇಲ್ಲದವರು ಅಂತಿಲ್ಲ, ಯಹೂದ್ಯರು ಅನ್ಯರು ಅಂತ ಹೇಳಿಲ್ಲ. ಅದು ಇಬ್ಬರ ಮಧ್ಯದಲ್ಲಿರುವಂಥ ಅಡ್ಡಗೋಡಿಯನ್ನು ತೆಗೆದುಹಾಕಿ ಒಂದೇ ದೇಹವಾಗುವಂತೆ ಮಾಡಿದ್ದಾರೆ, ಮತ್ತು ಒಬ್ಬ ನೂತನ ಪುರುಷನನ್ನಾಗಿ ಮಾಡಿದ್ದಾನೆ. ಮತ್ತೆ ಅದನ್ನು ಸ್ಪಷ್ಟ ನೋಡ್ತೇವೆ, ಕ್ರಿಸ್ತನ ದೇಹವನ್ನು ಪೌಲನು ಹೇಳ್ತಾನೆ ನೂತನ ಪುರುಷನನ್ನಾಗಿ ಮಾಡಿದ್ದಾನೆ ಅಂತ ಹೇಳಿ. ಪುರುಷನಿಗೆ ಹೇಗೆ ಮದುವೆ ಆಗಬೇಕು ದೇವರು ಕರ್ಕೊಂಡು ಹೋಗ್ತಾನೆ. ಕ್ರಿಸ್ತನ ದೇಹ ಪುರುಷನೆಂಬುದಾಗಿ ಹೇಳ್ತಾನೆ. ಎಲ್ಲಿ ಕೂಡ ಸ್ತ್ರೀ ಲಿಂಗದಲ್ಲಿ ಕ್ರಿಸ್ತನ ದೇಹವನ್ನು ಸಂಬೋಧಿಸಿಲ್ಲ ಪೌಲನು. ಸೊ ಕ್ರಿಸ್ತನ ದೇಹ ಬೇರೆ, ಏನಂತಾರೆ ಇಸ್ರೇಲ್ ಮದುವೆ ಆಗುವಂಥ ಇಸ್ರೇಲ್ ಬೇರೆ. ಹಾಗಿರುವಾಗ ಎಲ್ಲ ನೋಡ್ತೇವೆ, ಆ ಇಸ್ರೇಲಿನ ಯೆರೂಸಲೇಮನ್ನು ದೇವರು ಎಷ್ಟು ಮಟ್ಟಿಗೆ ಪ್ರೀತಿಸಿದ್ದಾನೆ ಅಂದ್ರೆ, ಮುಂದೆ ಆ ಪಟ್ಟಣ ಹಾಗಿರುತ್ತೆ ಮತ್ತು ಅದನ್ನು ಶಾಶ್ವತ ಆಗಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತೆ ಅಲ್ಲಿ ಚೀಯೋನಿನಲ್ಲಿ ಸಿಂಹಾಸನ ಸ್ಥಾಪಿಸಿ ಶಾಶ್ವತವಾಗಿ ಯೆರೂಸಲೇಮ್ ಪಟ್ಟಣ ಏನಂತಾರೆ ದೇವರು ಅದರ ಮಧ್ಯದಲ್ಲಿ ಆಳ್ವಿಕೆ ಮಾಡ್ತಾನೆ. ಮತ್ತು ಅಷ್ಟೇ ದೇವರ ವಾಕ್ಯಗಳ ಅನೇಕ ಪ್ರವಾದನೆಗಳ ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತನು ರಾಜನು ಪ್ರಭುಗಳ ಪ್ರಭುವಾಗಿ ಎಲ್ಲದರ ಮೇಲೆ ದೊರೆತನ ಮಾಡ್ತಾನೆ. ಆದರೆ ಯೆರೂಸಲೇಮಿನಲ್ಲಿ ದಾವೀದನು ಸಿಂಹಾಸನ ಮೇಲೆ ಕೂತ್ಕೊಳ್ತಾನೆ, ಆಳ್ವಿಕೆ ಮಾಡ್ತಾನೆ. ಆ ಪ್ರವಾದನೆಗಳು ಅದರ ಕೆಳಗಡೆ ಮತ್ತೆ 12 ಸಿಂಹಾಸನಗಳ ಮೇಲೆ ಅಪೊಸ್ತಲರು. ಅದಕ್ಕೆ ಬರುವಾಗ ಅನೇಕರು ಹೇಳೋ ಪ್ರಕಾರ ಏನಂದ್ರೆ, ಅವಾಗಲೇ ನಾವು ನೋಡಿದೇವಲ್ಲ, 12 ಗೋತ್ರದವರು ಇಸ್ರೇಲರು, 12 ಅಪೊಸ್ತಲರು ಅಂತ ಚರ್ಚ್ ಅಂತ ಹೇಳ್ತಾರೆ. 12 ಅಪೊಸ್ತಲರು ಇದ್ದಾರೆ, ಮತ್ತು ಅಲ್ಲಿ ಪೌಲನಲ್ಲಿದ್ದಾನೆ. ಪೌಲನೇ ಅಲ್ಲ, ಪೌಲನ ಮೂಲಕ ಬರೆದಿರುವಂತ ಅನೇಕ ಹೊಸ ಒಡಂಬಡಿಕೆ ಹೆಚ್ಚಿನ ಪುಸ್ತಕ ದೇವರ ಆತ್ಮನು ಪೌಲನ ಮುಖಾಂತರ ಬರೆಸಿದ್ದಾನೆ. 13 ಪುಸ್ತಕಗಳು ಪೌಲನ ಮುಖಾಂತರ ಬರೆದಿರೋ ಪತ್ರಿಕೆಗಳು. ಅಷ್ಟೊಂದು ಮಹತ್ವವಾದಂತ ಏನಂತಾರೆ ಅಪೊಸ್ತಲನ ಆತನ ಆಗಿರುವಾಗ ಆತನ ಹೆಸರಲ್ಲಿದೆ. ಆತನ ಹೆಸರಲ್ಲಿರುವಾಗ ನಾವು ಹೇಗೆ ಇವತ್ತು ಸಭೆಗೆ ಏನೇ ಬೋಧನೆ ಕೊಡ್ತೀವಿ, ಏನೇ ಮಾಡ್ತಿದ್ದೇವೆ, ಮತ್ತು ಇವತ್ತು ನಾವು ಕರ್ತನ ಮೇಜನ್ನು ಆಚರಿಸುವಂಥದ್ದು ಅದಕ್ಕೆ 1 ಕೊರಿಂಥ 11ರಲ್ಲಿ ಪೌಲನ ತಿಳಿಸಿರೋದ್ರೆ ಎಲ್ಲರೂ, ನಾವಷ್ಟೆಲ್ಲ ಎಲ್ಲರೂ ಇವತ್ತು ಕರ್ತನ ಮೇಜನ್ನು ಆಚರಿಸೋದಕ್ಕೆ ಪೌಲನು ಮಾಡಿರುವಂಥದ್ದು ತಿಳಿಸಿರೋದ್ರಿಂದ ಅದನ್ನು ಆಚರಿಸ್ತಾರೆ. ಆ ಉಳಿದಂತ 12 ಅಪೊಸ್ತಲರು ಯಾವುದನ್ನು ಹೇಳಿಲ್ಲ.
ಯೋಹಾನನು ಹೇಳಿಲ್ಲ, ಪೇತ್ರನ ಹೇಳಿಲ್ಲ, ಯಾಕೋಬ ಆಗಲಿ ಇನ್ನೊಬ್ಬರು ಯಾರು ಹೇಳಿಲ್ಲ. ಯೋಹಾನನಾದರೂ 13ನೇ ಅಧ್ಯಾಯದಿಂದ 19ನೇ ಅಧ್ಯಾಯದವರೆಗೂ ಕರ್ತನ ಮೇಜಿನ ದಿನದಲ್ಲಿ ನಡೆದಿರುವಂತಹ ಸಂಗತಿಯನ್ನೇ ಬರೆದಿದ್ದಾನೆ. ಸುಮಾರು 6 ಅಧ್ಯಾಯಗಳು ಯೋಹಾನ ಸುವಾರ್ತೆ. ಆದ್ರೆ ಯೋಹಾನನಲ್ಲಿ ಕರ್ತನ ಮೇಜಿನ ಬಗ್ಗೆ ಬರೆದಿಲ್ಲ, ವಿವರಣೆಯನ್ನು ಕೊಟ್ಟಿಲ್ಲ. ಅದಕ್ಕೆ ಪೌಲನು ಅವ್ರ ಅದು ಹೇಳಿದ ತಕ್ಷಣ ಅನೇಕರು ಆ ಪ್ರಶ್ನೆ ಬರುತ್ತೋ ಬರೋ ಗೊತ್ತಿಲ್ಲ, ಆದ್ರೆ ಪೌಲನು ಇಲ್ಲ, ಅದು ಚರ್ಚ್ ಆಗ್ತದೆ. ಅದಕ್ಕೆ ನನಗೂ ಒಂದು ತಪ್ಪು ಅಭಿಪ್ರಾಯ ಹಿಂದೆ ಏನಂದ್ರೆ 12 ಅಪೊಸ್ತಲರು ಅವ್ರು ಆರಿಸ್ಕೊಂಡ್ರು, 12, ಆದ್ರೆ ಅದರಲ್ಲಿ ಕರ್ತನ ಆರಿಸ್ಕೊಂಡ್ರೆ 12 ಜನ. ಆದ್ರೆ ಒಬ್ಬ ದ್ರೋಹ ಮಾಡಿ ಹೋದ, ಇಸ್ಕರಿಯೋತ ಯೂದನು ಹೋದ. ಅದ್ರ ನಂತರ ನೋಡ್ತೇವೆ ಅಪೊಸ್ತಲ ಕೃತ್ಯದಲ್ಲಿ ತಾವೆಲ್ಲರೂ ಒಂದು ಚೀಟು ಹಾಕಿ ಇಬ್ಬರ ಹೆಸರು ಕೊನೆಗೆ ಫೈನಲ್ ಆಗುತ್ತೆ. ಆ ಇಬ್ಬರಲ್ಲಿ ಯಾರು ಬೇಕಂದ್ರೆ ಚೀಟು ಹಾಕಿ ಒಬ್ಬರನ್ನ ಆರಿಸ್ಕೊಡ್ತಾರೆ, ಮತ್ತೇನು. ಅದಕ್ಕೆ ನನಗೆ ಯಾವಾಗಲಿತ್ತು, ಇವ್ರು ಆರಿಸ್ಕೊಂಡಿದ್ದಾರೆ, ಅದಕ್ಕೆ ಇದು ದೇವ್ರ ಪ್ಲಾನ್ ಅಲ್ಲ, ಈ ಪೌಲ ಅದ್ರಲ್ಲಿ ಸೇರ್ತಾನೆ ನಾನು ಅನ್ಕೊಳ್ತಿದ್ದೆ. ಅದೇ ತಪ್ಪು. ಅವ್ರು ಯಾಕೆ 12 ಜನ ಆರಿಸ್ಕೊಂಡ್ರು ಅಂದ್ರೆ 12 ಸಿಂಹ. ಅದಕ್ಕೆ ಆ ಸಮಯದಲ್ಲಿ ಅವರು ತಿರುಗಿ ಪೇತ್ರನಿಗೆ ಕೇಳ್ತಾನೆ, ಅಪೊಸ್ತಲ ಕೃತ್ಯಕ್ಕೆ ಬರೋಣ. ಅಪೊಸ್ತಲ ಕೃತ್ಯಗಳು 6ನೇ ವಚನ ನೋಡ್ತೇವೆ. ಅಪೊಸ್ತಲರು 1ನೇ ಅಧ್ಯಾಯ 6ನೇ ವಚನ. ಅವರು ಕೂಡಿ ಬಂದಾಗ ಕರ್ತನೆ ಈ ಸಮಯದಲ್ಲಿ ನೀನು ಇಸ್ರಾಯೇಲರಿಗೆ ರಾಜ್ಯವನ್ನು ಪುನಃ ಸ್ಥಾಪಿಸುವ ಎಂದು ಕೇಳಿದ್ರು. ಅಂದ್ರೆ ಇಲ್ಲಿ ನೋಡ್ತೇವೆ, ಅವರು ಪುನಃ ರಾಜ್ಯ ಸ್ಥಾಪನೆ ಮಾಡೋದೇ ಎದುರು ನೋಡ್ತಿದ್ರು. ಅದಕ್ಕೆ ಅವ್ರಿಗೆ ಏನ್ ಬರ್ತದೆ, ಮುಂದಿನ ಭಾಗದಲ್ಲಿ ಅವರು ಏನಂತಾರೆ ಅಪೊಸ್ತಲರನ್ನು ಆರಿಸಿಕೊಳ್ಳುವ ಆ ಸಂಗತಿಗಳು ನೋಡ್ತೇವೆ. ಅಂದ್ರೆ ಇಲ್ಲಿ ಅವ್ರಿಗೆ ಆಗಿರುತ್ತೆ ಅಂದ್ರೆ ರಾಜ್ಯ ಎದುರು ನೋಡ್ತಿದ್ರು. ಕರ್ತನ ಹೇಳಿದಾನೆ 12 ಸಿಂಹಾಸನ ಇರುತ್ತೆ ಅಂತ ಹೇಳಿ. ಆದ್ರೆ ನಾವು 11 ಮಂದಿ ಇದ್ದೇವಲ್ಲ, ಇನ್ನೊಬ್ರು ಬೇಕು, ಅದಕ್ಕೆ ಇನ್ನೊಬ್ಬರನ್ನ ಆರಿಸ್ಕೊಂಡ್ರು. ಆದ್ರೆ ಪೌಲನ ಆ ಸಮಯದಲ್ಲಿ ಅಪೊಸ್ತಲನಾಗಿರ್ಲಿಲ್ಲ. ಆತನಿಗೂ ಪೌಲನಿಗೂ ಇದಕ್ಕೂ ದೂರದ ವಿಷಯ. ಇವರೆಲ್ಲರೂ ಬೇರೆ ಅಪೊಸ್ತಲರು. ಪೌಲನು ವಿಶೇಷವಾದಂತ ರಹಸ್ಯವಾಗಿರುವಂತ ಸುವಾರ್ತೆಗೆ ಸಂಬಂಧಪಟ್ಟಂತ ಅಪೊಸ್ತಲನು ಪೌಲನು. ಆತನೆಂದು ಆತನ ಹೆಸರು ಹೊಸ ಹೆಸರಿನ ಬರ್ದೇ ಇಲ್ಲ. ಆದ್ರೆ ಇವತ್ತಿನ ಚರ್ಚ್ನವ್ರು ಏನಂದ್ರೆ, ಪರವಾಗಿಲ್ಲ, ಪೌಲ ಇಲ್ದರೂ ಪರವಾಗಿಲ್ಲ, ನಾವು ಹೋಗ್ತೇವೆ ಅಂತ ಇವರು. ಪೌಲನ ಬೋಧನೆ, ಪೌಲನ ಕ್ರಮಗಳನ್ನು ಅನುಸರಿಸಿ ನಾವೆಲ್ಲಲ್ಲಿಗೆ ಹೋಗ್ತೇವೆ. ಪೌಲನಾದರೂ ದೇವರಿಂದ ನೇಮಿಸಲ್ಪಟ್ಟಂತ ಸಭೆಗೆ, ಕ್ರಿಸ್ತನ ದೇಹಕ್ಕೆ ಸಂಬಂಧಪಟ್ಟಂತ ವಿಶೇಷವಾದ ಅಪೊಸ್ತಲನು ಪೌಲನು. ನಾವೆಲ್ಲರೂ ಪರಲೋಕದಲ್ಲಿ ಆಲ್ರೆಡಿ ದೇವರು ನಮಗೆ ಆಶೀರ್ವದಿಸಲ್ಪಟ್ಟು ಎಫೆಸ 2:6 ಪ್ರಕಾರ ಆಲ್ರೆಡಿ ನಾವು ಅಲ್ಲಿ ಕೂತ್ಕೊಂಡಿದ್ದೇವೆ. ಎಫೆಸ 2:6 ನೋಡ್ತೇವೆ. ಸುತ್ತಲೂ ನೋಡಿರ್ಬೋದು. ಎಫೆಸದವರಿಗೆ 2ನೇ ಅಧ್ಯಾಯ 6ನೇ ವಚನ. ಎಫೆಸ 2:6 ಏನ್ ಹೇಳ್ತಾನೆ, ಮತ್ತು ನಮ್ಮನ್ನು ಆತನು ಕೂಡ ಎಬ್ಬಿಸಿ ಕ್ರಿಸ್ತ ಯೇಸುವಿನಲ್ಲಿ ಆತನು ಕೂಡ ಸ್ವರ್ಗದ ಸ್ಥಳಗಳಲ್ಲಿ ಕುಳ್ಳಿರಿಸಿದ್ದಾನೆ. ಸ್ವರ್ಗದ ಸ್ಥಳದಲ್ಲಿ ಆಲ್ರೆಡಿ ನಮ್ಮನ್ನು ಕುಳ್ಳಿರಿಸಿದರೆ ಯಾರು? ಕ್ರಿಸ್ತನ ದೇಹವಾಗಿರುವಂತವರಿಗೆ. ಇಸ್ರಾಯೇಲರಿಗೆ ಸ್ವರ್ಗದ ಸ್ಥಳದಲ್ಲಿ ಕುಳ್ಳಿರಿಸಿಲ್ಲ. ಸ್ವರ್ಗದಿಂದ ಯೆರೂಸಲೇಮ್ ಇಳಿದು ಬರ್ತದೆ, ಅದರಲ್ಲಿ ಅವ್ರಿಗೆ ಕುಳ್ಳಿರಿಸ್ತಾನೆ. ಅವರು ಲೌಕಿಕವಾದಂತ ಜನರು, ಲೌಕಿಕವಾದಂತ ಆಶೀರ್ವಾದ ಏನಂತಾರೆ, ಲೌಕಿಕ ಅಥವಾ ಫಿಸಿಕಲ್ ಬ್ಲೆಸ್ಸಿಂಗ್ ಅವರಿಗೆ. ಅದಕ್ಕೆ ಅವರಿಗೆ ಸ್ವಸ್ಥತೆ ಬೇಕು, ಅದು ಬೇಕು, ಬಡತನ ಬೇಡ, ಇವೆಲ್ಲ ಅವರಿಗೆ ಸಂಬಂಧಪಟ್ಟು. ವಿಶ್ವಾಸಿಗಳಿಗೆ ಅಂದ್ರೆ ಕ್ರಿಸ್ತನ ದೇಹದ ಅಂಗಾಂಗಗಳಿಗೆ ಅವು ಅನುಗುಣವಾಗದಲ್ಲ, ಅವರಿಗೆ ಅನ್ವಯವಾಗುವುದಿಲ್ಲ. ಅದಕ್ಕೆ ಹೀಗಿರುವಾಗ ಇಷ್ಟೊಂದು ಸಂಗತಿ ನೋಡ್ತೇವೆ. ಹಾಗಾದ್ರೆ ಯೇಸು ಕ್ರಿಸ್ತನೇ, ಅವಾಗಲೇ ನೋಡಿದೆವು, ಯೇಸು ಕ್ರಿಸ್ತನೇ ಯೆಹೋವದೇವರು ಅಂತ ಹೇಳಿದಲ್ಲ. ಹಾಗಾದ್ರೆ ಹೇಗೆ ಮದುವೆ ಏನಾಗಿತ್ತು ಸಂಗತಿ ನೋಡ್ತೇವೆ. ಯೆಶಾಯ 54ನೇ ಅಧ್ಯಾಯಕ್ಕೆ ಬರೋಣ. ಯೆಶಾಯ 54. ಯೆಶಾಯ 54. ಮೂರನೇ ವಚನ ನೋಡ್ಕೊಳ್ಳೋಣ, ಅಥವಾ 4ನೇ ವಚನ. ಯೆಶಾಯ 54, 4ನೇ ವಚನ. ಹೆದರಬೇಡ, ಯಾಕಂದರೆ ನಿನಗೆ ನಾಚಿಕೆ ಆಗುವುದಿಲ್ಲ, ಇಲ್ಲವೇ ಗಾಬರಿ ಪಡಬೇಡ. ನಿನ್ನ ಯೌವನದ ಲಜ್ಜೆಯನ್ನು ಮರೆತು ಬಿಡುವೆ, ಮತ್ತು ನಿನ್ನ ವಿಧವೇತನದಲ್ಲಿ ನಿನಗಾದ ನಿಂದೆಯನ್ನು ಎಂದಿಗೂ ನಿನ್ನ ಜ್ಞಾಪಕಕ್ಕೆ ತರುವುದಿಲ್ಲ. ಯಾಕಂದರೆ ನಿನ್ನನ್ನು ಉಂಟು ಮಾಡಿದ ಆತನೇ ನಿನ್ನ ಪತಿ, ಸೈನ್ಯಗಳ ಕರ್ತನೆಂಬುದು ಆತನ ಹೆಸರು, ಮತ್ತು ನಿನ್ನ ವಿಮೋಚಕನು ಇಸ್ರಾಯೇಲಿನ ಪರಿಶುದ್ಧನೇ, ಸಮಸ್ತ ಭೂಮಿಯ ದೇವರು ಎಂದು ಆತನು ಕರೆಯಲ್ಪಡುವನು. ಯಾಕಂದ್ರೆ ನೀನು ಬಿಡಲ್ಪಟ್ಟು ಆತ್ಮದಲ್ಲಿ ವ್ಯಥಪಟ್ಟ ಸ್ತ್ರೀ, ತ್ಯಜಿಸಲ್ಪಟ್ಟವಳಾದ ಯೌವನದ ಪತ್ನಿ ಹಾಗಿದ್ದಾಗ ಕರ್ತನು ನಿನ್ನನ್ನು ಕರೆದಿದ್ದಾನೆ ಎಂದು ನಿನ್ನ ದೇವರು ಹೇಳುತ್ತಾನೆ. ಇಲ್ಲ ನೋಡುವಾಗ ನಿನ್ನನ್ನು ಉಂಟು ಮಾಡಿದ ಆತನೇ ನಿನ್ನ ಪತಿ. ಯೆಹೋವ ದೇವರು ಹರಡ್ಬಿಟ್ಟು, ಯೆಹೋವ ದೇವರು ಇಸ್ರಾಯೇಲಿಗೆ ನಾನು ನಿನ್ನನ್ನು ಉಂಟು ಮಾಡಿ ನಾನು ನಿನ್ನ ಪತಿಯಾಗಿದ್ದೇನೆ.
ಹೇಗೆ? ಅದಕ್ಕೆ ಬೈಬಲಲ್ಲಿ ಮೂಲ ಪಿತೃಗಳ ಬಗ್ಗೆ ಬೇರೆ ಹೇಳ್ತಾನೆ. ಪಿತೃಗಳು ಯಾರು? ಅಬ್ರಹಾಮ, ಇಸಾಕ, ಯಾಕೋಬ. ಅವರನ್ನು ಒಂದು ರೀತಿ ಅರಣ್ಯದಲ್ಲಿ ಬರುವಾಗ ಎಂಗೇಜ್ಮೆಂಟ್ ಆಯ್ತು ಅವರಿಗೆ, ದೇವರೊಂದಿಗೆ, ಯೆಹೋವ ದೇವರೊಂದಿಗೆ ಇಸ್ರೇಲ್ಗೆ ಎಂಗೇಜ್ಮೆಂಟ್ ಆಯ್ತು. ನಾವೇನು ಮದುವೆಯಲ್ಲಿ ವಾಪಸ್ ಅಂತ ಹೇಳ್ತೇವಲ್ಲ, ಮದುವೆಯಲ್ಲಿ ನಾನು ಹಿಂಗೆ ಒಪ್ಕೊಳ್ತೇನೆ, ಕಷ್ಟದಲ್ಲಿ ಸುಖದಲ್ಲಿ ಬಡತನದಲ್ಲಿ ಐಶ್ವರ್ಯದಲ್ಲಿ ನಾನು ಚೆನ್ನಾಗಿ ನೋಡ್ಕೊತೇನೆ ಏನೋ ಒಪ್ಕೊಳ್ತೇವೋ, ಇಲ್ಲಿ ಯೆಹೋವ ದೇವರು ಅಥವಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಯಲ್ಲಿ ಪಿತೃಗಳ ಮುಂದೆ ವಾಗ್ದಾನ ಮಾಡಿಕೊಂಡ. ವಾಗ್ದಾನಗಳ ಅರ್ಥ ಅದಕ್ಕೆ ನಮ್ಗೆ ಅರ್ಥ ಆಗ್ತದೆ. ಯಾಕೆ ವಾಗ್ದಾನಗಳು ಮಾಡ್ಕೊಂಡ? ವಿಭಿನ್ನವಾದಂಥ ವಾಗ್ದಾನಗಳು ಯಾಕಿವೆ? ಆ ವಾಗ್ದಾನಗಳಿದ್ರೆ ನಾನು ಈ ನಿಮ್ಮ ಮಕ್ಕಳಿಗೆ, ಬೈಬಲಲ್ಲಿ ಅವರಿಗೆ ಮೂಲ ಪಿತೃಗಳು ಅಂತ ಹೇಳಿದೆ, ಪಿತೃಗಳು ಅಂತ ಹೇಳಬೇಕು. ಪಿತೃಗಳೊಂದಿಗೆ ದೇವರು ವಾಗ್ದಾನ ಮಾಡ್ಕೊಂಡ, ಏನಂದ್ರೆ ನಿಮ್ಮ ಈ ಸಂತತಿಗೆ ನಾನು ಮದುವೆ ಮಾಡ್ಕೊಳ್ತೇನೆ, ಮದುವೆ ಮಾಡ್ಕೊಳಕ್ಕೆ ನೋಡಿ ಇಂತಿಂತ ವಾವ್ಸ್ ಮಾಡ್ತೇನೆ, ಇಂತಿಂತ ವಾಗ್ದಾನಗಳು ಮಾಡ್ತೇನೆ ಮಾಡ್ಕೊಂಡ. ಆದರೆ ಆ ಯೆರೂಸಲೇಮ್ ಮತ್ತೆ ನಾವು ನೋಡ್ತೇವೆ ಹೋಶೇಯ ಗ್ರಂಥ, ಇವತ್ತು ನೋಡೋದು ಬೇಕಾಗಿಲ್ಲ, ಅಥವಾ ಹೋಶೇಯ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹೋಶೇಯನಿಗೆ ದೇವರು ತನ್ನ ಜನ ತನ್ನ ದೇವರ ಪ್ರೀತಿಯನ್ನು ತ್ಯಜಿಸಿ ಆತ್ಮಿಕ ವ್ಯಭಿಚಾರ ಮಾಡಿರೋದ್ರಿಂದ ದೇವರು ಅವರನ್ನು ತಳ್ಳಿಬಿಡ್ತಾನೆ. ತಳ್ಳಿಬಿಟ್ಟಿರೋದ್ರಿಂದ ಪ್ರಪಂಚದ ಆದಂತಕ್ಕೆ ಚದುರಿ ಹೋದ್ರು. ಅದಕ್ಕೆ ಸೂಚನೆಯಾಗಿ ಹೋಶೇಯ ಗ್ರಂಥ ನೋಡೋಣ. ಹೋಶೇಯ ಗ್ರಂಥ 2ನೇ ಅಧ್ಯಾಯಕ್ಕೆ ಬರೋಣ. ಕಳೆದ ವಾರದಲ್ಲಿ ನಾವು ನೋಡಿರ್ಬೇಕು ಅನ್ಸುತ್ತೆ, ಗೊತ್ತಿಲ್ಲ. ಹೋಶೇಯ 2ನೇ ಅಧ್ಯಾಯ ಅಥವಾ 1ನೇ ಅಧ್ಯಾಯ 2ನೇ ವಚನ ನೋಡೋಣ. ಲಾಸ್ಟಿಗೆ ಓದಿಯೋನು ಗೊತ್ತಿಲ್ಲ. ಹೋಶೇಯ 2ನೇ ಅಧ್ಯಾಯ 1ನೇ ವಚನ. ಹೋಶೇಯನಿಂದಾದ ಕರ್ತನ ವಾಕ್ಯದ ಪ್ರಾರಂಭವು. ಕರ್ತನು ಹೋಶೇಯನಿಗೆ ಹೇಳಿದ್ದೇನೆಂದರೆ, ಹೋಗಿ ನಿನಗೆ ವ್ಯಭಿಚಾರಿಣಿಗಳ ಹೆಂಡತಿಯನ್ನು, ವ್ಯಭಿಚಾರಿಗಳ ಮಕ್ಕಳನ್ನು ತೆಗೆದುಕೋ, ಯಾಕಂದ್ರೆ ದೇಶವು ಕರ್ತನನ್ನು ಬಿಟ್ಟು ದೊಡ್ಡ ವ್ಯಭಿಚಾರವನ್ನು ಮಾಡಿಕೊಂಡಿದೆ. ಆಗ ನಾನು ಹೋಗಿ ಅಲ್ಲೆಲ್ಲ ನೋಡ್ತೆ. ಇಲ್ಲಿ ಅಂದರೆ ದೇವರು ಅಷ್ಟೊಂದು ಪ್ರೀತಿ ಮಾಡದ ಮದುವೆ ಆದ, ವಾಗ್ದಾನ ಮಾಡದ ಮದುವೆನೂ ಆದ. ಮತ್ತು ಏಷಯ 54ನೇ ಅಧ್ಯಾಯ ನೋಡ್ತೇವೆ, ನಿನ್ನನ್ನು ಉಂಟು ಮಾಡಿದ್ರೆ ನಾನು ನಿನ್ನ ಪತಿ ಅಂತ ಹೇಳ್ತಾನೆ. ಆದರೆ ಒಂದು ದಿವಸ ಬಂತು, ಅವರು ದೇವರನ್ನು ಬಿಟ್ಟು ದೂರ ಹೋದ್ರು. ದೇವರು ಬಿಡಲಿಲ್ಲ, ದೇವರು ತನ್ನ ವಾಗ್ದಾನ ತಪ್ಪಿಲ್ಲ. ಇಸ್ರೇಲರೇ ಆತ್ಮಿಕವಾಗಿ ವ್ಯಭಿಚಾರವನ್ನು ಮಾಡಿದ್ರು, ಅನ್ಯ ವಿಗ್ರಹಗಳನ್ನು, ಅನ್ಯ ದೇವತೆಗಳನ್ನು ನಂಬೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ದೇವರನ್ನು ತ್ಯಜಿಸಿದನು. ಅದನ್ನು ಸೂಚಿಸುವುದಕ್ಕೋಸ್ಕರವೇ ಇಲ್ಲಿ ಹೋಶೇಯನಿಗೆ ಹೇಳ್ತಾನೆ, ನೀನು ಅದಕ್ಕೋಸ್ಕರ ಇಂಥ ಸ್ತ್ರೀಯನ್ನು ನಿನ್ನ ಮದುವೆ ಆಗ. ಅದಾದ್ಮೇಲೆ ಮುಂದೆ 8ನೇ ಅಧ್ಯಾಯಕ್ಕೆ ಬರುವಾಗ ಹೇಳ್ತಾರೆ, ಮತ್ತೆ ಹೇಳ್ತಾನೆ, ಇಲ್ಲ ನಾನು ನಿನ್ನನ್ನು ಸರಿಪಡಿಸ್ತೇನೆ. ಏನು? 2ನೇ ಅಧ್ಯಾಯ 2ನೇ ವಚನ, 2ನೇ ವಚನ, ಅದೇ ಹೋಶೇಯ 2ನೇ ಅಧ್ಯಾಯ 2ನೇ ವಚನ. ನಿಮ್ಮ ತಾಯಿ ಸಂಗಡ ವಾದಿಸಿರಿ. ಯಾಕಂದ್ರೆ ಅವಳು ನನ್ನ ಹೆಂಡತಿ ಅಲ್ಲ, ಇಲ್ಲವೇ ನಾನು ಅವಳ ಗಂಡನಲ್ಲ. ಅದರಿಂದ ಅವಳು ತನ್ನ ದೃಷ್ಟಿನ ತನ್ನ ವ್ಯಭಿಚಾರತ್ವಗಳನ್ನು, ತನ್ನ ಸ್ತನಗಳ ಮಧ್ಯದಲ್ಲಿರುವ ತನ್ನ ವ್ಯಭಿಚಾರಗಳನ್ನು ತೊಲಗಿಸಲಿ. ಇಲ್ಲದಿದ್ದರೆ ನಾನು ಅವಳನ್ನು ಬೆತ್ತಲೆಯಾಗಿ ಮಾಡಿ, ಅವಳು ಹುಟ್ಟಿದ ದಿವಸದಲ್ಲಾದ ಹಾಗೆ ನಿಲ್ಲಿಸಿ, ಅವಳನ್ನು ಅರಣ್ಯದಂತೆ ಮಾಡಿ, ಅವಳನ್ನು ಒಣಗಿದ ಭೂಮಿ ಅಂತ ಇಟ್ಟು ದಾಹದಿಂದ ಅವಳನ್ನು ಕೊಲ್ಲುತ್ತೇನೆ, ಮತ್ತು ಅವಳ ಮಕ್ಕಳನ್ನು ಸಹ ಕಳಿಸಲ್ಲ. ಯಾಕಂದ್ರೆ ಅಲ್ಲೆಲ್ಲ ನೋಡ್ತೇವೆ. ಆದರೆ ಮುಂದಿನ ಭಾಗಕ್ಕೆ ಬರುವಾಗ ನೋಡ್ತೇವೆ, ಆದರೆ ನಾನು ಅವಳನ್ನು ಹಾಗೆ ನಾನು ಬಿಟ್ಟು ಬಿಡೋದಿಲ್ಲ. ತಿರುಗಿ ನಾನು ಏನಂತಾರೆ ಮದುವೆ ಆಗ್ತೇನೆ, ಹಿಂದಿರುವಂಥ ಪಾಪವನ್ನೆಲ್ಲ ನಾನು ತೊಳೆದು ಕ್ಷಮಿಸಿ ನಾನು ನಿನ್ನನ್ನು ಸೇರಿಸ್ಕೊಳ್ತೇನೆ. ಸುಮಾರು ಅದೇ 2ನೇ ಅಧ್ಯಾಯ 19ನೇ ವಚನಕ್ಕೆ ಬರ್ತೇವೆ. ಮತ್ತು ನಿನ್ನನ್ನು ನನಗೆ ಸದಾಕಾಲಕ್ಕೆ ನಿಶ್ಚಿತಾರ್ಥ ಮಾಡಿಕೊಳ್ಳೋನು. ಹೌದು, ನೀತಿಯಿಂದಲೂ ನ್ಯಾಯದಿಂದಲೂ ದಯೆಯಿಂದಲೂ ಕರುಣೆಯಿಂದಲೂ ನಿನ್ನನ್ನು ನನಗೆ ನಿಶ್ಚಿತಾರ್ಥ ಮಾಡಿಕೊಳ್ಳೋನು. ನಾನು ನಿನ್ನ ನಂಬಿಕೆಯಿಂದಲೇ ನಿಶ್ಚಿತಾರ್ಥ ಮಾಡಿಕೊಳ್ಳೋನು. ಆಗ ನೀನು ಕರ್ತನನ್ನು ತಿಳಿದುಕೊಳ್ಳುವೆ. ಮತ್ತು ಆ ದಿವಸಗಳಲ್ಲಿ ಆಗುವುದೇನೆಂದರೆ, ನಾನು ಕೇಳುವೆನೆಂದು ಕರ್ತನು ಹೇಳ್ತಾನೆ, ನಾನು ಆಕಾಶಗಳನ್ನು ಕೇಳೋನು ಮತ್ತು ಭೂಮಿಯನ್ನು ಕೇಳುವು, ಮತ್ತು ಭೂಮಿಯ ಧಾನ್ಯವನ್ನು, ದ್ರಾಕ್ಷಾರಸವನ್ನು, ಎಣ್ಣೆಯನ್ನು ಕೇಳೋದು, ಮತ್ತು ಇಸ್ರಾಯೇಲರ ಮುಂದೆ ಅವೆಲ್ಲ ಸಂಗತಿ ನೋಡ್ತೇವೆ. ಆ ಅಧ್ಯಾಯದಲ್ಲಿ ಒಂದು ಹೇಳ್ದ, ಇನ್ನೊಂದು ತ್ಯಜಿಸಿದ್ದೇನೆ, ನೀನಿಂತ ಕಾರ್ಯ ಮಾಡಿ. ಆದರೆ ಮತ್ತೆ ಹೇಳ್ತಾನೆ, ಇಲ್ಲ, ಆದರೆ ಕೊನೆಗೆ ಅದಕ್ಕೆ ನೋಡ್ತೇವೆ, ದೇವರ ಕರುಣೆಗಳಂತ, ಕೃಪೆಗಳಂತ, ದೀರ್ಘಶಾಂತನ ಅಂತ, ಪ್ರೀತಿಪೂರ್ಣ ಅಂತ ದೇವರು ತಾನು ವಾಗ್ದಾನ ಮಾಡಿರೋದು ಮರೆತು ಹೋಗೋದಿಲ್ಲ, ಪರಿಪೂರ್ಣವಾಗಿ ಬಿಟ್ಬಿಡಲ್ಲ, ಅದಕ್ಕೆ ಕೊನೆಗೆ ಕರ್ಕೊಂಡ್ಬರ್ತಾನೆ. ಅದಕ್ಕೆ ನಾವು ನೋಡ್ತೇವೆ. ಅದಕ್ಕೆ ಯೆರೆಮೀಯ 13:31 ನೋಡಿದೆಲ್ಲ, ಹೊಸ ಒಡಂಬಡಿಕೆ ಯಾರೊಂದಿಗೆ? ಯಾಕೆ ಹೊಸ ಒಡಂಬಡಿಕೆ ಅಂದ್ರೆ ಚರ್ಚ್ ಅಲ್ಲ ಅಂದ್ರೆ, ಈ ಯಾವಾಗ ತಿರಸ್ಕರಿಸ್ಬಿಟ್ಟು ಹೋದ್ರೋ, ಆ ಹಳೆ ಒಡಂಬಡಿಕೆಯಿಂದ ತಪ್ಪಿ ಹೋದ್ರು, ಅವರೊಂದಿಗೆ ಮತ್ತೆ ದೇವರು ಹೊಸ ಒಡಂಬಡಿಕೆ ಮಾಡ್ಕೊಳ್ತಾನೆ. ಹೊಸ ಒಡಂಬಡಿಕೆ ಏನಂದ್ರೆ, ನಿಮ್ಮ ಕೈಯಿಂದಂತೂ ಆಗೋದೇ ಇಲ್ಲ. ನಿಮ್ಮ ಕೈಯಿಂದ ನಿಮ್ಮಷ್ಟಕ್ಕೆ ನೀವು ನಾನು ಕೊಟ್ಟಿರುವಂಥ ಆಜ್ಞೆಗಳು ಕೈಕೊಂಡು ನಡೆಯೋದಕ್ಕಾಗಲ್ಲ. ಅದಕ್ಕೋಸ್ಕರ ಹೊಸ ಒಡಂಬಡಿಕೆ ಅಂದರೆ, ನಿಮ್ಮಲ್ಲಿ ಹೊಸ ಹೃದಯವನ್ನು ಕೊಟ್ಟು, ನಿಮ್ಮ ಹೃದಯದ ಮೇಲೆ ನನ್ನ ನನ್ನ ಆಜ್ಞೆಗಳನ್ನು ಬರೆಯುತ್ತೇನೆ. ಮತ್ತು ಇನ್ಮೇಲೆ ಅವತ್ತು ನಾವು ನೋಡಿದ್ದೇವೆ ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ದಿವಸ, ಇನ್ಮೇಲೆ ಯಾರು ನಿಮ್ಗೆ ಟೀಚ್ ಮಾಡಲ್ಲ, ಯಾರು ಅಕ್ಕಪಕ್ಕದವರಿಗೆ ನೀವು ಹಿಂಗೆ ನೋಡ್ಕೋಬೇಕು, ಇದು ಮಾಡ್ಬೇಕು ಅಂತಿಲ್ಲ. ಯಾಕಂದ್ರೆ
ಪರಿಪೂರ್ಣವಾಗಿ ನಿಮ್ಮನ್ನು ಹೊಸದಾಗಿ ಮಾಡ್ತೇವೆ. ದೇವರೇ ಸ್ವತಃ ತನ್ನ ಆತ್ಮನಿಂದ ನಡೆಸ್ತಾನೆ. ಇನ್ಮೇಲೆ ಅವರು ಬಿದ್ದು ಹೋಗುತ್ತದ್ದು, ದೂರ ಹೋಗುತ್ತದ್ದು, ಚೆದರಿ ಹೋಗುತ್ತ ಸವಾಲೇ ಇಲ್ಲ. ಅದಕ್ಕೆ ಹೊಸ ಒಡಂಬಡಿಕೆಯೂ ಅಲ್ಲಿ ಮಹತ್ವ ಬರುತ್ತೆ ಇಲ್ಲಿ. ಮತ್ತು ಮದುವೆ ವಿಷಯ ಕೂಡ ನೋಡ್ತೇವೆ. ಅಂದ್ರೆ ಇಲ್ಲಿ ಕರ್ತನು ಅವರನ್ನು ತಿರಸ್ಕರಿಸಿ ಹೊರದಬ್ಬಿದಾಗಲೂ ಕೂಡ ತನ್ನ ಕರುಣೆ ನಿಮಿತ್ತ ಅನೇಕ ದಿವಸಗಳ ನಂತರ ತಿರುಗಿ ಆತನು ತನ್ನ ಕಡೆಗೆ ಅವರನ್ನು ಕರ್ಕೊಂಡು ಬರ್ತಾನೆ. ಬಂದ ಮೇಲೆ ಯೆಶಾಯ 62ನೇ ವಚನಕ್ಕೆ ಬರ್ತೇವೆ. ಯೆಶಾಯ 62ನೇ ಅಧ್ಯಾಯ. ಯೆಶಾಯ 62ನೇ ಅಧ್ಯಾಯ. ಯೆಶಾಯ 62. ಅದರಲ್ಲಿ ಇಲ್ಲಿ ಒಂದು ಬಹಳ ಫೇಮಸ್ ಆ ವಾಕ್ಯ, ಎಲ್ಲರೂ ಓದ್ತಾರೆ. ಆದರೆ ಅದನ್ನು ಚರ್ಚ್ಗೆ, ನಮ್ಮ ಈ ಚರ್ಚಿಗೆ ಹೋಲಿಸ್ತಾರೆ. ಅದೇ ಒಂದು ಸಂಗತಿ ಸರಿಯಲ್ಲ. ಯಾಕಂದರೆ ನಾವು ನೋಡ್ತೇವೆ ಬ್ಯೂಲಾ ಮತ್ತು ಹೆಪ್ಸಿಬಾ ಅನ್ನೋಂಥ ಹೆಸರು. ಒಂದೇ ನಿಮಿಷ ನಾನು ಹುಡುಕಿ ಹೇಳ್ತೇನೆ. ಅದು 62ನೇ ಅಧ್ಯಾಯದಲ್ಲಿ ಇರ್ಬೇಕನ್ಸುತ್ತೆ. ಎರಡನೇ ವಚನ. ಇಲ್ಲೇ ನೋಡ್ತೇವೆ. ಎರಡನೇ ಅಧ್ಯಾಯ. ಓಕೆ, ಒಂದನೇ ದಿನ ನೋಡ್ಕೊಂಡಾಗ ಸಾರಿ ಯೆಶಾಯ 62ನೇ ಅಧ್ಯಾಯ. ಶಿಯೋನಿಗೋಸ್ಕರ ನಾನು ಮೌನ ಮುರಿಯುವುದಿಲ್ಲ, ಯೆರೂಸಲೇಮಿಗೋಸ್ಕರ ಅದರ ನೀತಿ ಪ್ರಕಾಶದಂತೆ ಅದರ ರಕ್ಷಣೆಯು ಉರಿಯುವ ದೀವಿಗೆಯಂತೆಯೂ ಹೊರಡುವವರೆಗೆ ನಾನು ವಿಶ್ರಾಂತಿ ಇರೋದಿಲ್ಲ. ಆಗ ಅನ್ಯಜನಗಳು ನಿನ್ನ ನೀತಿಯನ್ನು, ಅರಸರೆಲ್ಲ ನಿನ್ನ ಮಹಿಮೆಯನ್ನು ನೋಡುವರು. ಮತ್ತು ಕರ್ತನು ಬಾಯಿ ಉಚ್ಚರಿಸುವ ಹೊಸ ಹೆಸರಿನಿಂದ ನೀನು ಕರೆಯಲ್ಪಡುವೆ. ಮತ್ತು ಕರ್ತನ ಕೈಯಲ್ಲಿ ಮಹಿಮೆ ಕಿರೀಟವಾಗಿದೆ, ನೀನು ದೇವರ ಅಂಗೈಯಲ್ಲಿ ಇಡುತ್ತೆ. ಅದರಲ್ಲಿ ಆ ಹೆಸರು ಬರ್ತಿಲ್ಲ. ಯೆಶಾಯ 62 4ನೇ ವಚನದಲ್ಲಿ ಇರಬೇಕು. ಆದರೆ ಇಲ್ಲಿ ಕನ್ನಡದಲ್ಲಿ ಅದು ತರ್ಜಮೆ ಮಾಡಿಲ್ಲ ಅನ್ಸುತ್ತೆ. ಯೆಶಾಯ 62 4 ನೋಡೋಣ. 4ನೇ ವಚನ, ಯೆಶಾಯ 62 4. ಇನ್ನು ಮೇಲೆ ನೀನು ಬಿಡಲ್ಪಟ್ಟವಳೆಂದು ಹೇಳಲ್ಪಡುವುದಿಲ್ಲ, ಇಲ್ಲವೇ ನಿನ್ನ ದೇಶಕ್ಕೆ ಹಾಳಾದದೆಂದು ಹೇಳಲ್ಪಡುವುದಿಲ್ಲ. ಆದರೆ ನೀನು ಮೆಚ್ಚಿದವಳೆಂದು, ನಿನ್ನ ದೇಶವು ಮದುವೆ ಆದದ್ದೆಂದು ಕರೆಯಲ್ಪಡುವುದು. ಯಾಕಂದರೆ ಕರ್ತ ನಿನ್ನನ್ನು ಮೆಚ್ಚುವನು, ನಿನ್ನ ದೇಶವು ಮದುವೆಯಾಗುವುದು. ಮೋಸ್ಟ್ಲಿ ಯಾವ ತರ್ಜಮೆಯಲ್ಲಿ ಇರ್ಬೇಕು ಅನಿಸ್ತದೆ ನಿಮ್ಮ ಹತ್ರ. ಯೆಶಾಯ 62 4. ಅದರಲ್ಲೂ ಇಲ್ರಿ ಹೆಸರು. ಓಕೆ, ಏನು ಇಂಗ್ಲಿಷ್ನಲ್ಲಿ ಏನಿದ್ರೆ, thou shalt no more be termed forsaken, neither shall thy land any more be termed desolate, but thou shalt be called Hephzibah, and thy land Beulah, for the Lord delighteth in thee, and thy land shall be married. ಬ್ಯೂಲಾ, ಹೆಪ್ಸಿಬಾ ಅನ್ನೋಂಥ ಹೆಸರು. ಕನ್ನಡದಲ್ಲಿ ತರ್ಜಮೆ ಮಾಡಿಲ್ಲ ಇವ್ರು, ಯಾಕೋ ಅದ್ರಲ್ಲಿ ಮಾಡಿಲ್ಲ. ಇವರು ಮಾಡಬೇಕಿತ್ತು, ಇವರು ಮಾಡಿಲ್ಲ. ಅವರ ಹೆಸರು ನೋಡ್ತೇವೆ. ಈ ಹೆಪ್ಸಿಬಾ ಮತ್ತು ಬ್ಯೂಲಾ ಅನ್ನುವಂಥ ಹೆಸರು ಪರಲೋಕದಲ್ಲಿಲ್ಲ, ಈ ಭೂಲೋಕದ ಪ್ರದೇಶಕ್ಕೆ ಪ್ಯಾಲೆಸ್ತೀನ್ ದೇಶದಲ್ಲಿರುವಂಥ ಹೆಸರು. ಇಲ್ಲಿ ಮದುವೆ ಆಗುವಂಥದ್ದು. ಸೊ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ 1000 ವರ್ಷದ ಆಳ್ವಿಕೆ ಮಾಡುವ ಸಮಯದಲ್ಲಿ ಈ ಲೋಕದಲ್ಲಿ ಮದುವೆ ಆಗುತ್ತೆ. ಆ ಮದುವೆ ಆಗುವಂಥ ಸ್ಥಳದ ಬಗ್ಗೆ ಇಲ್ಲಿ ಹೇಳ್ತಾನೆ, ಹೆಪ್ಸಿಬಾ ಮತ್ತು ಬ್ಯೂಲಾ. ಮತ್ತು ಅದರ ಅರ್ಥ ಕೂಡ ಹೇಳ್ತಾನೆ, ಏನಂದ್ರೆ ದ ಲಾರ್ಡ್ ಡಿಲೈಟೆಡ್ ಇನ್ ದಿ, ಅದು ಹೆಪ್ಸಿಬಾದ ಹೆಸರು. ಅಂಡ್ ದೈ ಲ್ಯಾಂಡ್ ಶಾಲ್ ಬಿ ಮ್ಯಾರಿಡ್. ಯಾಕೆ ಯೆರೂಸಲೇಮು, ಇಸ್ರೇಲ್ ಇದನ್ನು ತೋರಿಸ್ತಿರೋದು? ದೇವರು ಆ ಲ್ಯಾಂಡನ್ನೇ ಮದುವೆ ಆಗ್ತಾರೆ, ಪರಲೋಕದಲ್ಲಿ ಮದುವೆ ಆಗಲ್ಲ.
ಈ ಲೋಕದಲ್ಲೇ 1000 ವರ್ಷದ ಆಳ್ವಿಕೆಯಲ್ಲಿ ಈ ಲೋಕದಲ್ಲಿಯೇ ಕರ್ತನು ಆ ಲ್ಯಾಂಡ್ ನೊಂದಿಗೆ ಮದುವೆ ಆಗ್ತೇನೆ ಅಂತ ಹೇಳ್ತಿರೋದು. ಸೊ ಇಲ್ಲಿ ವಿವಾಹದ ಬಗ್ಗೆ ಇನ್ನೇನು ಸ್ಪಷ್ಟತೆ ಬೇಕಾಗಿಲ್ಲ. ಸ್ಪಷ್ಟವಾಗಿ ನೋಡ್ತೇವೆ, ದೇವರು ಹೀಗೆ ಏನಂತಾರೆ ಇಸ್ರೇಲನ್ನು ಮದುವೆ ಆಗ್ತಿದ್ದಾನೆ, ಲ್ಯಾಂಡನ್ನು ಮದುವೆ ಆಗ್ತಿದ್ದಾನೆ ಅಂದರೆ ಅಲ್ಲಿರುವಂಥ ನಿವಾಸಿಗಳೊಂದಿಗೆ ಮದುವೆ ಆಗ್ತಿದ್ದಾನೆ. ಮದುವೆ ಯಾಕೆ ಆಗ್ತಿದ್ದಾನೆ ಅಂದರೆ ಆತನು ತಿರುಗಿ ಅವರನ್ನು ತಿರುಗಿ ಮದುವೆ ಆಗ್ತಿದ್ದಾರೆ. ಅದಕ್ಕೆ ನೋಡ್ತೇವೆ ಒಂದು ಇದೇ ರೀತಿ ಪ್ರಕಟಣೆ 19ನೇ ಕೂಡ ಒಂದು ವಚನ, ಎರಡರಲ್ಲೂ ಅದೇ ಪ್ರಾಬ್ಲಮ್ ಉಂಟು. ಪ್ರಕಟಣೆ 19ನೇ ಅಧ್ಯಾಯ 7ನೇ ವಚನ, ಅದನ್ನು ನೋಡಿ ಮುಗಿಸೋಣ ಆದಷ್ಟು ಬೇಗ. ಪ್ರಕಟಣೆ 19:7ನೇ ವಚನ. ಪ್ರಕಟಣೆ 19:7. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ, ಯಾಕಂದರೆ ಕುರಿಮರಿಯಾದ ಆತನ ವಿವಾಹ ಬಂತು, ಆತನಿಗೆ ವಿವಾಹವಾಗುವ ಕನ್ಯೆಯು ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಹೇಗೆ ತರ್ಜಮೆ ಮಾಡಿದ್ರು ನೋಡ್ರಿ, ಏನಂದ್ರೆ ಇಲ್ಲಿ ವಿವಾಹವಾಗುವಂತ ಕನ್ಯೆ ಅಂದ್ರೆ ಅವ್ರು ಏನಂದ್ರೆ ಮದುವೆ ಆಗುತ್ತವ್ರು ಯಾರು? ಕನ್ಯೆ. ಅದಕ್ಕೆ ಕನ್ಯೆನೆ. ಆದ್ರೆ ಅಲ್ಲಿ ನೋಡ್ತೇವೆ ಇಂಗ್ಲಿಷ್ನಲ್ಲಿ ಅಥವಾ ಮೂಲವಾಗಿ ಹಾಗಿಲ್ಲ. ಇಲ್ಲಿ ಏನ್ ಬರೆದಿದೆ ಇಂಗ್ಲಿಷ್ ನೋಡಿದ್ರೆ, let us be glad and rejoice and give honor and ಇಲ್ಲಿ ಕನ್ನಡದಲ್ಲಿ ಏನ್ ಮಾಡಿದ್ರು, ವೈಫ್ ಅಂತ ಹೇಳ್ತದೆ. ಯಾಕೆ ನಾವು ಅವಾಗಲೇ 50 ನಿನ್ನ ಪತಿ, ಆದರೆ ಆ ಪತಿಯನ್ನು ನೀನು ತಿರಸ್ಕರಿಸಿ ಹೋಗಿದ್ದೆ, ನಿನ್ನನ್ನು ನೀನು ದ್ರೋಹ ಮಾಡಿ ನನ್ನಿಂದ ದೂರ ಹೋದಾಗ ನಿನಗೆ ನಾನು ಡೈವರ್ಸ್ ಕೊಟ್ಟೆ. ಅದನ್ನೇ 62ನೇ ಅಧ್ಯಾಯದಲ್ಲಿಯೂ 54ನೇ ಅಧ್ಯಾಯದಲ್ಲಿ ಮುಂದೆ ಅದನ್ನೇ ನೋಡ್ತೇವೆ. ಹೋಶೇಯನಿಗೆ ತಿಳಿಸಿರುವಂಥದ್ದು ಅದೇ ನೋಡ್ತೇವೆ. ನೀನು ತಿರಸ್ಕರಿಸಿ ಹೋದೆ. ತಿರಸ್ಕರಿಸಿ ಹೋಗೋದಷ್ಟೇ ಆಗಲಿಲ್ಲ, ಬದಲಾಗಿ ಆತನನ್ನು ಸಾಯಿಸಿದ್ರು. ಮೊದಲಿಗೆ ಮದುವೆ ಆಗುವಂಥ ಗಂಡನನ್ನು ಇಷ್ಟೆಲ್ಲ ಸಾಯಿಸಿದ್ರು. ಅದಕ್ಕೆ 54ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಏಷಯ 54 ನೋಡೋಣ. ಏಷಯ 54 ಅವಲೇ ನೋಡಿದ್ದೇವೆ. 4ನೇ ವರ್ಷದಲ್ಲಿ ಏಷಯ 54:4, ಹೆದರಬೇಡ, ಯಾಕಂದ್ರೆ ನಿನಗೆ ನಾಚಿಕೆ ಆಗೋದಿಲ್ಲ, ಇಲ್ಲವೇ ಗಾಬರಿ ಪಡಿಬೇಡ, ನಿನ್ನ ಯೌವನದ ಲಜ್ಜೆಯನ್ನು ಮರೆತು ಬಿಡಿ, ಮತ್ತು ನಿನ್ನ ವಿಧವೇತನದಲ್ಲಿ ನಿನಗಾದ ನಿಂದೆಯನ್ನು ಎಂದಿಗೂ ನಿನ್ನ ಜ್ಞಾಪಕಕ್ಕೆ ತರುವುದಿಲ್ಲ. ಅಂದ್ರೆ ಇಸ್ರೇಲ್ ವಿಧವೆ ಆಯ್ತು. ಯಾವಾಗ ವಿಧವೆ ಆಯ್ತು? ಯಾಕಂದ್ರೆ ತಿರಸ್ಕರಿಸಲ್ಪಟ್ಟಂತ ಇಸ್ರೇಲು ಗಂಡನನ್ನೇ ಸಾಯಿಸಿದ್ರು. ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿ ಸಾಯಿಸಿದ್ರು. ತನ್ನ ಸ್ವಂತದವರ ಬಳಿಗೆ ಬಂದನು. ಯೋಹಾನ 1:11ನೇ ವಚನ ನೋಡ್ತೇವೆ. ನಾನು ಸ್ವಂತದವರಿಗೆ ಆದಿಯಲ್ಲಿ ವಾಕ್ಯಂಬಾತನಿದ್ರು, ಆ ವಾಕ್ಯವೇ ದೇವರಾಗಿದ್ದು, ದೇವರ ಬಳಿಲಿದ್ದನು. ಆ ವಾಕ್ಯಂಬಾತನೇ ಈ ಲೋಕದಲ್ಲಿ ಮನುಷ್ಯ ಅವತಾರವೆತ್ತಿ ಬಂದು ಶರೀರಧಾರಿಯಾಗಿ ಬಂದನು, ಮತ್ತು ಆತನು ತನ್ನ ಸ್ವಂತದವರ ಬಳಿಗೆ ಬಂದನು. ಸ್ವಂತದವರು ಯಾರು? ತನ್ನ ಹೆಂಡತಿ ಬಳಿಗೆ ಬಂದನು. ಆದರೆ ಅವಳಾದರೂ ಆತನಿಗೆ ದ್ರೋಹ ಮಾಡಿ ಆತನಿಗೆ ದೂರ ಹೋಗೋದಷ್ಟೇ ಅಲ್ಲ, ಆತನನ್ನು ಸಾಯಿಸಿದ್ರು. ಅದಕ್ಕೆ ವಿಧವೆ ಆಗಿದ್ದಾಳೆ. 54ನೇ ಹೇಳ್ತೆ ಇಸ್ರೇಲು ಈಗ ಸದ್ಯಕ್ಕೆ ಆ ಪರಿಸ್ಥಿತಿಯಲ್ಲಿ ವಿಧವೆ ಆಗಿತ್ತು. ಮತ್ತು ಇವತ್ತು ಕೂಡ ಹಾಗೆ ಉಂಟು. ಅದಕ್ಕೆ ಹೇಳ್ತಾನೆ, ವಿಧವೆ ಇರುವಂಥದ್ದು ಯೋಚನೆ ಚಿಂತೆ ಬಿಟ್ಬಿಡು, ನಾನು ತಿರುಗಿ ನಿನ್ನನ್ನು ಮದುವೆ ಆಗ್ತೇನೆ. ಆ ಮದುವೆ ಆಗುತ್ತದೆ ಪ್ರಕಟಣೆ ಗ್ರಂಥದಲ್ಲಿ ಬರೆಯುವಂಥ ಸಂಗತಿ. ಅದಕ್ಕೆ ಏನಂತಾರೆ, ಯಾವ ಹೆಂಡತಿ ಆತನನ್ನು ಬಿಡಿಸಿ ಆತನ ತಿರಸ್ಕರಿಸಿ ಸಾಯಿಸಿದವೋ ಆ ಹೆಂಡತಿಯನ್ನೇ ತಿರುಗಿ ಕರ್ತನು ಮದುವೆ ಆಗ್ತಿದ್ದಾನೆ. ಇಲ್ಲ ಇವ್ರ ಪ್ರಕಾರ ಕೆಲವರು ಹೇಳ್ತಾರೆ, ಇಲ್ಲ ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ಯೆಹೋವದೇವರು ಒಂದು ಮದುವೆ ಆದ, ಇಸ್ರೇಲ್ಗೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಒಂದು ಮದುವೆ ಆಗ್ತಾನೆ. ದೇವರು ಒಬ್ಬನೇ, ತಂದೆಯಾದ ದೇವರು, ಕುಮಾರ ಅಂತ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮ, 3 ವ್ಯಕ್ತಿಗಳು ಒಬ್ಬನೇ ದೇವರು. ಒಬ್ಬನೇ ದೇವರಿಗೆ ಹೇಗೆ 2 ಹೆಂಡತಿಗಳಾಗ್ತವೆ? ಒಬ್ಬನೇ ದೇವರು, ಒಬ್ಬನೇ ಹೆಂಡತಿ ಅಂತ ಸೂಚಿಸುವಂಥದ್ದು. ಅದು ಇಸ್ರೇಲ್, ಕ್ರಿಸ್ತನ ದೇಹವಲ್ಲ. ಕ್ರಿಸ್ತನ ದೇಹ ಆತನ ಹೆಂಡತಿ ಅಲ್ಲ. ಅದಕ್ಕೆ ಆತನ ಹೆಂಡತಿ ಮೊದಲು ಹೆಂಡತಿ ಆಗಿದ್ರು. ಅದಕ್ಕೋಸ್ಕರವೇ ಪ್ರಕಟಣೆ 19ನೇ ಅಧ್ಯಾಯ 7ನೇ ವಚನ ಹೇಳ್ತಾನೆ, ಈಗೋ ಮದುವೆ ಆಗುವಂತ ಕನ್ಯೆ ಅಲ್ಲ, ಮದುವೆ ಆಗ ಹೆಂಡತಿ ತಿರುಗಿ ಬಂದಾದ್ರೆ ಬಿಟ್ಟು ಹೋಗಿರುವಂತ ಹೆಂಡತಿಯನ್ನೇ ತಿರುಗಿ ಆತನ ಮದುವೆ ಆಗ್ತಿದ್ದಾನೆ. ಅದು ಇನ್ನೂ ಆಗಿಲ್ಲ, ಮುಂದೆ ಆಗಲಿಕ್ಕೆ ಉಂಟು. ಅದು ಏನಂತಾರೆ, ಇಸ್ರೇಲಿಗೆ ಆಗುವಂಥದ್ದು. ನಾವು ಅದರಲ್ಲಿ ನಾವು ಮೊದಲಿಗೆ ಇತ್ತಿ ಅಲ್ಲ, ಇಷ್ಟು ಮಾತ್ರ ನಮ್ಮ ಸ್ಪಷ್ಟತೆ. ಆದರೆ ಒಂದು ಸಂಗತಿ ನಾವು ಇವತ್ತು ಕರ್ತನ ಮೇಲಿನಲ್ಲಿ ಪಾಲ್ಗೊಳ್ಳಕ್ಕಿರುವಾಗ ಆ ಸಂಗತಿ ನಾವು ನೆನಪು ಮಾಡ್ಕೊತಿದ್ರೆ, ನಮ್ಮ ದೇವರ ಪ್ರೀತಿ, ಆತನ ಕೃಪೆ, ಕರುಣೆ ಎಂತದಿದೆ ಅಂದರೆ, ತಿರಸ್ಕರಿಸಿ ಆತನನ್ನು ಸಾಯಿಸಿದಂಥವ್ರನ್ನು ಕೂಡ ಆತನು ತಳ್ಳಿಬಿಡಲಿಲ್ಲ. ಅದನ್ನೇ ನೋಡ್ತೇವೆ. ತಿರುಗಿ ತಾನು ಮಾಡಿದಂಥ ವಾಗ್ದಾನ ಪ್ರಕಾರ, ಇಲ್ಲ ನಿನ್ನಿಂದ ಆಗಲ್ಲ, ನಿನ್ಗೆಂದು
ಅಂದರೆ ಯಾವ ಮನುಷ್ಯನು ಯಾವುದೇ ಡಿಸ್ಪೆನ್ಸೇಷನ್ ಅಲ್ಲಿ ಯಾವ ಕಾಲದಲ್ಲಿಯೂ ಮನುಷ್ಯನು ಸ್ವತಃ ದೇವರ ಆಜ್ಞೆಯನ್ನು ಕೈಕೊಂಡು ದೇವರ ಬಳಿಗೆ ಹೋಗಲು ಸಾಧ್ಯ ಇಲ್ಲ. ಅದಕ್ಕೆ ನಮಗೆ ಬರುವಾಗ ಏನಂತಾರೆ, ಕೃಪೆ ಮೂಲಕ ನಂಬಿಕೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ. ಮತ್ತು ಎಲ್ಲಾ ಕಾಲದಲ್ಲಿಯೂ ಕೂಡ ಅದನ್ನೇ, ಎಲ್ಲೋ ಅಲ್ಲಿ ಕೆಲಸ ಇದೆ ಅಂತ ಹೇಳ್ತಾರೆ, ಆಜ್ಞೆಗಳಿವೆ, ಅಲ್ಲಿ ಕೂಡ ದೇವರ ಕೃಪೆ ಉಂಟು. ಅದಕ್ಕೆ ಇಲ್ಲಿ ಇಸ್ರಾಯೇಲಿಗೆ ಅದನ್ನು ತೋರಿಸಿದ, ಆತನನ್ನು ತಿರಸ್ಕರಿಸಿ ದೂರ ಹೋಗಿದಷ್ಟೇ ಅಲ್ಲ, ಆತನನ್ನು ಅನ್ಯರ ಕೈಗೆ ಒಪ್ಪಿಸಿ ಆತನನ್ನು ಸಾಯಿಸಿದ್ರು. ಆದ್ರೆ ಕರ್ತನ ಬಂದು ಹೇಳ್ತದಾನೆ, ಇಲ್ಲ ನೀನು ವಿಧವೇತನವನ್ನು ನೀನು ಮರ್ತು ಹೋಗು, ನಾನು ತಿರುಗಿ ಬಂದು ನಾನು. ಇವತ್ತು ದೇವ್ರು ನಮ್ಮನ್ನು ಅದೇ ಪ್ರೀತಿಯಿಂದ ಪ್ರೀತಿ ಮಾಡ್ತಾನೆ. ಇವತ್ತು ಕರ್ತನ ಮೇಜಿನ ಬಳಿಗೆ ಬರುವಾಗ ನಾವು ಆ ಪ್ರೀತಿನ ಮಾಡ್ಕೋಬೇಕಾಗಿದೆ. ನಾವು ಎಷ್ಟು ಸಾರಿ, ಯಾಕಂದ್ರೆ ಒಂದು ವಚನ ನೋಡಿ ಮುಗಿಸೋಣ. 2 ತಿಮೋತಿ 2ನೇ ಅಧ್ಯಾಯ 3ನೇ ವಚನ ಅನ್ಸುತ್ತೆ. 2 ತಿಮೋತಿ 2ನೇ ಅಧ್ಯಾಯ 3ನೇ ವಚನ. 2 ತಿಮೋತಿ 2ನೇ ಅಧ್ಯಾಯ 3ನೇ ವಚನ. 2 ತಿಮೋತಿ 2ನೇ ಅಧ್ಯಾಯ 3ನೇ ವಚನ. ಆದ್ದರಿಂದ ನೀನು ಯೇಸು ಕ್ರಿಸ್ತನ ಒಳ್ಳೆ ಶಿಷ್ಯನ 2ನೇ 3ನೇ ವಚನ. 13ನೇ ವಚನ, ಕ್ಷಮಿಸಿದೆ, 2 ತಿಮೋತಿ 2ನೇ ಅಧ್ಯಾಯ 13ನೇ ವಚನ. ನಾವು ಅಪನಂಬಿಕೆಯುಳ್ಳವರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ಆತನು ತನ್ನನ್ನು ತಾನು ಅಲ್ಲಗಳೆಯಲಾರನು ಅಂತಾಗಿ ಹೇಳ್ಬೋದು. ನೆಕ್ಸ್ಟ್ ನಾವು ಕ್ರಿಸ್ತರ ಮೇಲೆ ಬಳಿಗೆ ಬರುವಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ರಿ, ಹಾಗೆಲ್ಲ ವಾಕ್ಯಗಳು ಉಂಟು ಅಲ್ಲಿ. ಆಗ ತಕ್ಷಣ ನಾವು ಮತ್ತೆ ನಾವು ಪರಿಶುದ್ಧರಾಗಿ ಬರ್ತೇವೆ ಅಂತಲ್ಲ, ಅದು ನೋಡ್ತೇವೆ. ಹೇಗೆ ಇಸ್ರಾಯೇಲರು ಅಪನಂಬಿಗಸ್ತರಾಗಿದ್ರು ಕೂಡ ದೇವರೊಂದು ದಿವಸ ತಾನೇ ತನ್ನ ನಂತರ ಆತನು ಕರುಣೆಯನ್ನು ತೋರಿಸಿ ತನ್ನ ಮನಸ್ಸು ಕರಗಿ ತಿರುಗಿ ಆತನು ಅವ್ರಿಗೆ ಹೇಳ್ತಾನೆ, ತಿರುಗಿ ನಾನು ಮದುವೆ ಆಗ್ತಾನೆ, ಈ ಸಾರಿ ಶಾಶ್ವತವಾಗಿ ಮದುವೆ ಆಗ್ತೀನಿ, ಮೇಲೆ ಬಿಟ್ಟು ಹೋಗುವಂತ ಪರಿಸ್ಥಿತಿನೇ ಇಲ್ಲ ಅಂತ ಒಂದು ಪರಿಸ್ಥಿತಿನೇ ತೆಗೆದುಹಾಕ್ತಾರೆ. ಇನ್ನು ಮೇಲೆ ಸೈತಾನನೆಲ್ಲ, ಪಾಪವಿಲ್ಲ, ಯಾವ ಮರಣ ಇಲ್ಲ, ರೋಗವಿಲ್ಲ, ಕಣ್ಣೀರಿಲ್ಲ, ಗೋಳಾಟ ಇಲ್ಲ, ಯಾವುದೂ ಇಲ್ಲ. ಯಾಕಂದ್ರೆ ನಾನು ತಿರುಗಿ ಒಂಥರ ಮದುವೆ ಆಗ್ತೇನೆ ಅಂತ. ಇವತ್ತು ನಮಗೆ ನೋಡುವಾಗ ನಮ್ಮಷ್ಟಕ್ಕೆ ನಾವೇ ಎಷ್ಟೇ ಅಪನಂಬಿಗಸ್ತರಾಗಿದ್ರು ಕೂಡ ದೇವರು ನಂಬಿಗಸ್ತನಾಗಿರ್ತಾನೆ. ಅದಕ್ಕೆ ನಾವು ದೇವರನ್ನು ಕೊಂಡಾಡುವಂತಾಗಿದೆ. ನಾವು ಪರ್ಫೆಕ್ಟ್ ಅಲ್ಲ ಎಂದಿಗೂ. ನಾವು ಅನೇಕ ಸಾರಿ ಅಪನಂಬಿ ಅಥವಾ ಎಷ್ಟೇ ಏನೆಲ್ಲ ಹೇಳಿರ್ಬೋದು ದೇವ್ರಿಗೆ, ಅನೇಕ ಸಾರಿ ಹೇಳ್ತೇವೆ, ಇದು ಮಾಡಿದ್ರೆ ರಕ್ಷಣೆ ಹೋಗುತ್ತಾ, ದೇವರೇ ಇಲ್ಲ ಅಂತ ಹೇಳಿದ ತಕ್ಷಣ ರಕ್ಷಣೆ ಹೋಗುತ್ತಾ? ಇಲ್ಲ, ಈ ವಾಕ್ಯ ಇರುತ್ತೆ. ಈ ಸಾರಿ ನಾವು ಅಪನಂಬಿಗಸ್ತರಾಗಿರ್ತೇವೆ, ಆಗಿರ್ಬೋದು. ಆದ್ರೆ ದೇವರು ತನ್ನ ನಂಬಿಗಸ್ತಿಕೆಯ ಮುಖಾಂತರ, ತನ್ನ ನಂಬಿಗಸ್ತನಾಗಿರುವುದರ ನಿಮಿತ್ತ, ಅದನ್ನೇ ಗುರುವಾರ ನೋಡಿದ್ರೆ ಕರ್ತನು ನಂಬಿಗಸ್ತನು ನೀತಿವಂತನು ಅಂತ ಹೇಳಿ ಆತನ ಹೆಸರು. ನಂಬಿಗಸ್ತನು ನೀತಿವಂತನು, ನಮ್ಮ ಅಪನಂಬಿಗಸ್ತಲು ನೀತಿವಂತನೇ ಆಗಿರ್ತಾರೆ. ಅದಕ್ಕೋಸ್ಕರ ನಾವು ಆ ಒಂದು ಆಧಾರದ ಮೇಲೆ ಕರ್ತನ ಮೇಲಿನಲ್ಲಿ ನಾವು ಪಾಲ್ಗೊಳ್ತೇವೆ ಮತ್ತು ಆತನ ಅಪಾರವಾದಂತಹ ಕೃಪೆ, ಪ್ರೀತಿಯನ್ನು ನಾವು ಹಾಡಿ ಹೋಗುತ್ತೇವೆ, ಅದನ್ನು ನಾವು ಸ್ಮರಿಸ್ತೇವೆ. ಅದಕ್ಕೋಸ್ಕರ ಕೊನೆಯದಾಗಿ ನಾವು ಕರ್ತನ ಮೇಲಿನಲ್ಲಿ ಪಾಲ್ಗೊಳ್ಳಲಿಕ್ಕಿರೋ ಆ ವಾಕ್ಯಗಳನ್ನು ಓದಿ